ಹಲೋ ನಮಸ್ಕಾರ ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್, ಹೈಯರ್ ಪವರ್ಸ್ ಅಥವಾ ನಮ್ಮ ಹೈಯರ್ ಸೆಲ್ಫ್ ಅಥವಾ ಯೂನಿವರ್ಸ್ ನಮ್ಮ ಜೊತೆ ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ, ಸಪೋರ್ಟ್ ಮಾಡ್ತಾ ಇರುತ್ತೆ, ಗೈಡ್ ಮಾಡ್ತಾ ಇರುತ್ತೆ. ಸೊ ಯಾವುದೋ ಒಂದು ರೀತಿನಲ್ಲಿ ಕಮ್ಯುನಿಕೇಟ್ ಮಾಡಬೇಕಲ್ವ ನಮ್ಮ ಹೈಯರ್ ಪವರ್ಸು ಮತ್ತು ನಮ್ಮ ಜೊತೆ. ಸೊ ಈ ಕಮ್ಯುನಿಕೇಷನ್ ನಮ್ಮ ಜೊತೆ ಯಾವ ಥರ ಇದೆ, ಯಾವ ಒಂದು ರೀತಿನಲ್ಲಿ ನಮಗೆ ನಮ್ಮ ಹೈಯರ್ ಪವರ್ಸು ಅಥವಾ ಯೂನಿವರ್ಸ್ ಇನ್ ಜನರಲ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ, ನಮ್ಮನ್ನು ಡೈರೆಕ್ಟ್ ಮಾಡೋದಕ್ಕೆ, ನಮ್ಮನ್ನ ಗೈಡ್ ಮಾಡೋದಕ್ಕೆ. ಸೊ ಸೈನ್ಸ್ ಮುಖಾಂತರನ, ಮೆಸೇಜಸ್ ಮುಖಾಂತರನ, ನಂಬರ್ಸ್ ಮುಖಾಂತರನ. ಸೊ ಇದ್ರ ಬಗ್ಗೆ ಇವತ್ತಿನ ರೀಡಿಂಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಯಾವ ರೀತಿ ನಮ್ಮ ಹೈಯರ್ ಪವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಥವಾ ಜನರಲ್ ಆಗಿ ಯೂನಿವರ್ಸ್ ನಮ್ಮ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿದೆ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು. ಸೊ ಇನ್ ಜನರಲ್ ಆಗಿ ಯೂನಿವರ್ಸಿಂದ ಅಥವಾ ಹೈಯರ್ ಪವರ್ಸಿಂದ ಏನಾದರೂ ಮೆಸೇಜಸ್ ಇದೆಯಾ, ಅದರ್ ದ್ಯಾನ್ ನಾವು ಇವತ್ತೇನನ್ನು ಡಿಸ್ಕಸ್ ಮಾಡ್ತೀವಿ ಅವರ ಕಮ್ಯುನಿಕೇಷನ್ ಸ್ಟೈಲನ್ನು, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ನಮ್ಮ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಿದೆ ನಮ್ಮನ್ನು ಗೈಡ್ ಮಾಡೋದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ರೀಡಿಂಗ್. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ನಂಬರ್ 40. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್, ಸೊ ಗ್ರೂಪ್ ನಂಬರ್ 1 ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಆಲ್ ರೈಟ್, ವೆರಿ ಇಂಟ್ರೆಸ್ಟಿಂಗ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಯಾಕೆಂದರೆ ಇದು 4ನೇ ಅಟೆಂಪ್ಟು ನಿಮ್ಮ ರೀಡಿಂಗ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋದು ಅಥವಾ ಮೆಸೇಜಸ್ನ ಡೆಲಿವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ದೆರ್ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ ಅಂದರೆ ಇದನ್ನು ಐ ನೋ ಎಕ್ಸಾಕ್ಟ್ಲಿ ಏನು ಮೆಸೇಜು ಅಂತ ಹೇಳಿ, ಬಟ್ ಅದನ್ನು ಯಾವ ರೀತಿ ಅಥವಾ ಯಾವ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಕನ್ವೆ ಮಾಡಬೇಕು ಅಂತ ಹೇಳಿ ಐ ವಾಸ್ ಕೈಂಡ್ ಆಫ್ ಅಟೆಂಪ್ಟಿಂಗ್ ಬೇರೆ ಬೇರೆ ವಿಧಾನದಲ್ಲಿ ನಿಮ್ಮ ಮೆಸೇಜಸ್ನ ಡೆಲಿವರ್ ಮಾಡೋದಕ್ಕೆ. ಸೊ ದ ಫಸ್ಟ್ ಥಿಂಗ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ಯಾವ ರೀತಿ ಯಾವ ಮುಖಾಂತರ ನಿಮಗೆ ಮೆಸೇಜಸ್ನ ಡೆಲಿವರ್ ಮಾಡುತ್ತೆ ಅಂತಂದರೆ, ಮೊದಲನೇದು ನಮ್ಮ ಸ್ವಾದಿಷ್ಠಾನ ಚಕ್ರನ ತೋರಿಸ್ತಾ ಇರೋದು, ಮಣಿಪುರ ಸ್ವಾದಿಷ್ಠಾನ ಚಕ್ರ. ಸೊ ನಿಮಗೆ ಯಾವುದಾದ್ರೂ ವಿಚಾರದಲ್ಲಿ ಮುಂದೆ ಹೋಗ್ಬೇಕಂತ ಅಂದರೆ, ಡಿಸಿಷನ್ ಮಾಡಬೇಕಂತ ಅಂದರೆ, ಇಫ್ ಯು ಫೀಲ್ ಟು ಕನ್ಫ್ಯೂಸ್ಡ್ ಅಥವಾ ದೆರ್ ಇಸ್ ಟೂ ಮಚ್ ಆಫ್ ಟೆನ್ಷನ್ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ, ದಟ್ ಈಸ್ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ನಿಮಗೆ ಮೆಸೇಜ್ನ ಕಳಿಸ್ತಾ ಇರೋದು ನಿಮ್ಮ ಕನ್ಫ್ಯೂಷನ್ ಮುಖಾಂತರ ಫಾರ್ ಯು ಟು ಥಿಂಕ್ ಅಬೌಟ್ ಇಟ್. ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಗ್ರೀನ್ ಫ್ಲಾಗ್ ಕೊಡೋದಿಲ್ಲ, ಲೈಕ್ ದಿಸ್ ಇಸ್ ದ ಪಾತ್, ದಿಸ್ ಇಸ್ ದ ಡೈರೆಕ್ಷನ್, ಕೀಪ್ ಗೋಯಿಂಗ್ ಅಂತ ಹೇಳಿ. ಯು ವಿಲ್ ಹ್ಯಾವ್ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಸ್ವಾದಿಷ್ಠಾನ ಚಕ್ರ ಒಂದು ಅಥವಾ ನಮ್ಮ 2ನೇ ಚಕ್ರ ಸೇಕ್ರಲ್ ಚಕ್ರ, ಇಟ್ ಈಸ್ ಅಬೌಟ್ ನಮ್ಮ ಇಂಟರ್ನಲ್ ವರ್ಲ್ಡ್, ನಮ್ಮ ಎಮೋಷನ್ಸ್, ನಮ್ಮ ಸಂಬಂಧ, ಆ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ, ವ್ಯಕ್ತಿ ಬಗ್ಗೆ ಅಥವಾ ನಮ್ಮ ಹೊರ ಪ್ರಪಂಚದ ಜೊತೆ ನಮ್ಮ ಸಂಬಂಧನ ಡಿಟರ್ಮೈನ್ ಮಾಡುವಂಥದ್ದು ನಮ್ಮ ಸೇಕ್ರಲ್ ಚಕ್ರ. ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್. ನೋ ಅನ್ನುವಂಥ ಆನ್ಸರ್ ಬಂದರೆ ಅಥವಾ ಈ ಸಿಚುವೇಶನ್ ಬಗ್ಗೆ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಅನ್ನುವಂಥ ವಿಚಾರ ಬಂದಾಗ ದೆರ್ ವಿಲ್ ಬಿ ಲಾಟ್ ಆಫ್ ಇಂಟರ್ನಲ್ ಕನ್ಫ್ಯೂಷನ್. ನಿಮಗೆ ದೆರ್ ವಿಲ್ ಬಿ ಲಾಟ್ ಆಫ್ ಫಿಯರ್ ಅಲ್ಲ, ದೆರ್ ವಿಲ್ ಬಿ ಕನ್ಫ್ಯೂಷನ್. ನಿಮಗೆ ಆ ವಿಚಾರದ ಬಗ್ಗೆ ಡಿಸಿಷನ್ ಮಾಡೋದಕ್ಕಾಗೋದಿಲ್ಲ ಅಥವಾ ದೆರ್ ವಿಲ್ ಬಿ ಲಾಟ್ ಆಫ್ ಬ್ಯಾಕ್ ಆ್ಯಂಡ್ ಫೋರ್ತ್ ಅದ್ರ ಬಗ್ಗೆ ಆಲೋಚನೆ ಮಾಡೋದು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ನಿಮ್ಮ ಇಂಟ್ಯೂಷನ್ ಮುಖಾಂತರ ದಿಸ್ ಈಸ್ ನಾಟ್ ದ ರೈಟ್ ಥಿಂಗ್, ಅಥವಾ ಇದು ಪ್ರಾಬಬ್ಲಿ ನಾನು ಐ ಶುಡ್ ಥಿಂಕ್ ಅಬೌಟ್ ಇಟ್. ಲೈಕ್ ದೆರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಅಥವಾ ಓವರ್ ಥಿಂಕಿಂಗ್ ಎನರ್ಜಿ ಯೂನಿವರ್ಸ್ ನಿಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ನಿಮ್ಮ ಸೇಕ್ರಲ್ ಚಕ್ರದ ಮುಖಾಂತರ, ಸೊ ದ್ಯಾಟ್ ನೀವು ಆ ವಿಚಾರದ ಬಗ್ಗೆ ಮತ್ತೊಂದ್ಸಲ ಆಲೋಚನೆ ಮಾಡಲಿ. ಸ್ಟ್ರೇಟ್ ಫಾರ್ವರ್ಡ್ ನೋ, ಸ್ಟ್ರೇಟ್ ಫಾರ್ವರ್ಡ್ ಎಸ್ ಕೊಡೋದಿಲ್ಲ ನಿಮ್ಮ ಇಂಟ್ಯೂಷನು ಅಥವಾ ಹೈಯರ್ ಪವರ್ಸು ಅಥವಾ ಯೂನಿವರ್ಸು. ಆ ಕನ್ಫ್ಯೂಷನನ್ನು ಇಂಟ್ರೊಡ್ಯೂಸ್ ಮಾಡೋದು ನಿಮ್ಮೊಳಗಡೆ, ಸೊ ದಟ್ ಯು ಕ್ಯಾನ್ ವೇಟ್, ಪಾಸ್,
ಥಿಂಕ್ ಆ್ಯಕ್ಟ್ ಮಾಡೋದಕ್ಕೆ ಮುಂಚೆ. ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಅಪ್ರೋಚ್ ಅಥವಾ ಕಮ್ಯುನಿಕೇಷನ್ ಸ್ಟೈಲ್ ಯೂನಿವರ್ಸ್ ಕೊಡ್ತಾ ಇರೋದು. ಯಾಕೆಂದರೆ ಯು ಕ್ಯಾನ್ ಬಿಕಮ್ ವೆರಿ ವೆರಿ ಅವೇರ್. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಏನೋ ಒಂದು ಮಾಡಿ ಎಡು ಬಿದ್ದು ಆಮೇಲೆ ಕಲ್ತ್ಕೊಳ್ಳೋದಕ್ಕಿಂತ ಕನ್ಫ್ಯೂಷನ್ನ ಓವರ್ ಥಿಂಕಿಂಗಿನ ಇಂಟ್ರೊಡ್ಯೂಸ್ ಮಾಡಿದಾಗ ಯು ವಿಲ್ ಸಿಟ್ ಆ ಡಿಸಿಷನ್ ಮಾಡೋದಕ್ಕೆ ಮುಂಚೆ, ಯು ವಿಲ್ ಪಾಸ್ ಆ ಡಿಸಿಷನ್ ಮಾಡೋದಕ್ಕೆ ಮುಂಚೆ, ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ರೀಕನೆಕ್ಟ್. ಯಾಕೆ ನನಗೆ ಈ ಥರ ಒಂದು ಫೀಲಿಂಗ್ ಬರ್ತಾ ಇದೆ, ಯಾಕೆ ಸ್ಟ್ರೇಟ್ ಅವೇ ಎಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ದಟ್ ಯು ಕ್ಯಾನ್ ರೀವಿಸಿಟ್ ಅಥವಾ ರೀಥಿಂಕ್ ಆ ಸಿಚುವೇಶನ್ ಬಗ್ಗೆ, ಆ್ಯಂಡ್ ದೆನ್ ಯು ಮೂವ್ ಫಾರ್ವರ್ಡ್. ಓಕೆ, ಸೊ ಈ ಹೆಸಿಟೇಷನ್ ಮತ್ತು ಕನ್ಫ್ಯೂಷನ್ ಬಂದು ಇಟ್ ಈಸ್ ಒನ್ ಆಫ್ ದ ಕಮ್ಯುನಿಕೇಷನ್ ಸ್ಟೈಲ್ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಸೊ ದ್ಯಾಟ್ if there is some kind of confusion or overthinking, it is a clear indication you have to kind of wait, pause and then reconsider ಹೇಗೆ ನಾವು ಈ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದು ಅಂತ ಹೇಳಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಗ್ರೂಪ್ ನಂಬರ್ 1. ಯಾಕೆಂದರೆ ನಾನು ಈ ಥರ ನಾನು ಯಾವತ್ತೂ ಐ ಹ್ಯಾವ್ ನಾಟ್ ಫೆಲ್ಟ್ ಮೆಸೇಜನ್ನು ಡೆಲಿವರ್ ಮಾಡಬೇಕಾದ್ರೆ ಅದಕ್ಕೆ ನನಗೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇದ್ದಿದ್ದು, ಯಾವ ರೀತಿ ನಾನು ಇದನ್ನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ. ನಿಮ್ಗೆ ನಾನೀಗ ಹೇಳ್ತಾ ಇರೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತಂದರೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಿಮ್ಮ ಗ್ರೂಪು. In case if you are confused, probably you have to wait. ಬೇರೆ ಮೆಸೇಜಸ್ ನಿಮಗೆ ರೆಸನೇಟ್ ಆಗುತ್ತಾ ಅಂತ, ಅಥವಾ ಗ್ರೂಪ್ ನಂಬರ್ 2ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಬಟ್ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಯು ಆರ್ ವೆರಿ ವೆರಿ ಇನ್ ಟ್ಯೂನ್ ಆ್ಯಂಡ್ ಅಲೈನ್ಡ್ ನಿಮ್ಮ ಹೈಯರ್ ಸೆಲ್ಫ್ಗೆ. ಹೊರಗಡೆ ಸೈನ್ಸು, ಸಿಂಬಲ್ಸು, ನಂಬರ್ಸ್ಗಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಳಗಡೆ ಬರುವಂಥ ಫೀಲಿಂಗ್ಸ್ ಮುಖಾಂತರ, ಆ ಕನ್ಫ್ಯೂಷನ್ ಮುಖಾಂತರ, ಅಥವಾ ಆ ಮೈಲ್ಡ್ ಫಿಯರ್ ಮುಖಾಂತರ, ಅಥವಾ ಹೆಸಿಟೇಷನ್ ಮುಖಾಂತರ ನಿಮ್ಮ ಹೈಯರ್ ಪವರ್ಸು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಆ್ಯಂಡ್ ಅ ಕ್ಲಿಯರ್ ನೋಯಿಂಗ್. ಈ ಒಂದು ಗಿಫ್ಟನ್ನು ನಾವು ಕ್ಲಿಯರ್ ಸೆಂಟಿಯೆಂಟ್ ಅಂತ ಹೇಳ್ತೀವಿ, ಅಥವಾ ಕ್ಲಿಯರ್ ಕಾಗ್ನಿಸೆನ್ಸ್ ಅಂತ ಹೇಳ್ತೀವಿ. ವಿಚ್ ಮೀನ್ಸ್ ದೆರ್ ಇಸ್ ಅ ಕ್ಲಿಯರ್ ನೋಯಿಂಗ್ ನಿಮ್ಮ ಒಳಗಡೆ, ಅಥವಾ ದೆರ್ ಇಸ್ ಅ ನೋಯಿಂಗ್ ಸಮ್ ವೇ ನಿಮಗೆ ಗೊತ್ತು ದಿಸ್ ಈಸ್ ಎಸ್, ದಿಸ್ ಇಸ್ ನೋ, ಆರ್ ದಿಸ್ ಇಸ್ ಕನ್ಫ್ಯೂಷನ್. ದೆರ್ ಇಸ್ ದಿಸ್ ನೋಯಿಂಗ್ ನಮ್ಮ ಒಳಗಡೆ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ನನಗೆ ಗೊತ್ತು ಅಂತ ಐ ಡೋಂಟ್ ನೋ, ಬಟ್ ಐ ಹ್ಯಾವ್ ಅ ನೋಯಿಂಗ್, ಐ ಹ್ಯಾವ್ ಅ ಫೀಲಿಂಗ್ ಇದ್ರ ಬಗ್ಗೆ ಏನು ಅಂತ ಹೇಳಿ. ಸೊ ದೆರ್ ಇಸ್ ಲಾಟ್ ಆಫ್ ಫೀಲಿಂಗ್ ಅಸೋಸಿಯೇಟೆಡ್ ನಿಮ್ಮ ಮೆಸೇಜಸ್ ಜೊತೆ. ಎಸ್, ದೇರ್ ಕ್ಯಾನ್ ಬಿ ನಂಬರ್ಸ್ ಆ್ಯಂಡ್ ಎವ್ರಿಥಿಂಗ್ ಹೊರಗಡೆ, ಬಟ್ ನಿಮ್ಮ ಗ್ರೂಪು ಇಟ್ ಈಸ್ ವೆರಿ ವೆರಿ ಇನ್ ಟ್ಯೂನ್. ನಿಮ್ಮ ಇಂಟರ್ನಲ್ ವರ್ಲ್ಡ್ ಬಂದು ಸ್ಪಿರಿಚುವಲ್ ರೆಲ್ಮ್ಗೆ ತುಂಬ ಕ್ಲೋಸ್ ಆಗಿ ಕನೆಕ್ಟ್ ಆಗಿರೋದು. ಆ್ಯಂಡ್ ಯು ಹ್ಯಾವ್ ದಿಸ್ ನೋಯಿಂಗ್ನೆಸ್. ಹೇಗೆ ಗೊತ್ತು ಅಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿದೆ ಇದ್ರ ಬಗ್ಗೆ. ಸಮ್ಹೌ ಐ ಫೀಲ್, ಐ ಸೆನ್ಸ್, ಐ ನೋ. ಸೊ ಈ ಮೂರು ಬಂದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಯೂನಿವರ್ಸ್ ಅಥವಾ ಹೈಯರ್ ಪವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಇನ್ ಅ ವೇ ಯು ಕೈಂಡ್ ಆಫ್ ಸೆನ್ಸ್, ಯು ಫೀಲ್, ಯು ನೋ. ಓಕೆ, ಸೊ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲಾದರೂ ಬರೆದಿಟ್ಕೊಳ್ಳಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಮೇನ್ ವೇ ಆಫ್ ಕಮ್ಯುನಿಕೇಷನ್ ಯೂನಿವರ್ಸ್ ನಿಮ್ಮ ಜೊತೆ ಫೀಲಿಂಗ್ಸ್ ಮುಖಾಂತರ, ನೋಯಿಂಗ್ ಮುಖಾಂತರ, ಸೆನ್ಸಿಂಗ್ ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡೋದು ಯೂನಿವರ್ಸು. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪ್ಯಾಸೇಜ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ಆರ್ಕ್ಏಂಜಲ್ ಅಜ್ರಿಯಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು. ಹಿ ಈಸ್ ದ ಏಂಜಲ್ ಆಫ್ ಡೆತ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ಹೊಸ ಒಂದು ಪೋರ್ಟಲ್ಗೆ ಮುಂದೆ ಹೋಗೋದಕ್ಕೆ, ಅಥವಾ ಹೊಸ ಒಂದು ಬಿಗಿನಿಂಗ್ಸ್ಗೆ ನಮ್ಮನ್ನು ಪುಷ್ ಮಾಡೋದಕ್ಕೆ. ಸೊ ಆ ಥರ ಒಂದು ಏಂಜಲ್. ಲೈಕ್ ಯುವರ್ ಗೈಡ್ಸ್ ಆರ್ ವೆರಿ ವೆರಿ ಟಫ್. ಯಾಕೆಂದರೆ ಅವ್ರಿಗೆ ಗೊತ್ತು ನೀವು ತುಂಬ ಟಫ್ ಅಂತ ಹೇಳಿ. ಕೆಲವೊಂದು ಡಿಫಿಕಲ್ಟ್ ಡಿಸಿಷನ್ ಮಾಡೋದಕ್ಕೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಎಷ್ಟೊಂದು ಸಲ ರೀಸ್ಟಾರ್ಟ್ ಮಾಡಿರ್ಬೋದು, ನ್ಯೂ ಬಿಗಿನಿಂಗ್ಸ್ಗಳಿಗೆ ಎಂಟರ್ ಆಗಿರ್ಬೋದು, ನ್ಯೂ ಚಾಪ್ಟರ್ಗಳಿಗೆ ಎಷ್ಟೊಂದು ಸಲ ಎಂಟರ್ ಆಗಿರ್ಬೋದು, ಎಷ್ಟೊಂದು ಎಂಡಿಂಗ್ಗಳನ್ನು ನೋಡಿರ್ಬೋದು ನಿಮ್ಮ ಜೀವನದಲ್ಲಿ. ಕೆಲಸ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ಲೈಫಲ್ಲಿ ಫೇಸ್ಗಳಿರ್ಬೋದು. ಯು ಮೇ ಹ್ಯಾವ್ ಎಂಡೆಡ್ ಅ ಲಾಟ್ ಆಫ್ ಥಿಂಗ್ಸ್. ಅ ಹೆವಿ ಏಂಜಲ್ ಆಫ್ ಎಂಡಿಂಗ್ಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್, ಅಥವಾ ಕಾಳಿಮಾ. ಸೊ ದಿಸ್ ಇಸ್ ದ ಕೈಂಡ್ ಆಫ್ ಟಫ್ ಗೈಡ್ಸ್ ಅಥವಾ ಟಫ್ ಗ್ರೂಪ್ ಆಫ್ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಜೊತೆ ಇರೋದು. ಬಿಕಾಸ್ ಅವ್ರಿಗೆ ಗೊತ್ತು ನೀವು ಈ ಲೈಫ್ ಟೈಮಲ್ಲಿ ಎಷ್ಟೊಂದು ರೀಬರ್ತ್ನ ನೀವು ತಗೊಳ್ಬೇಕಾಗತ್ತೆ ಟು ಎಸ್ಟಾಬ್ಲಿಷ್ ನಿಮ್ಮ ಎನರ್ಜಿನ, ನಿಮ್ಮ ನ್ಯೂ ಐಡೆಂಟಿಟಿನ, ಅಥವಾ ಈ ಲೈಫ್ ಪರ್ಪಸ್ನ ನೀವು ಅಚೀವ್ ಮಾಡೋದಕ್ಕೆ ದೇರ್ ವಿಲ್ ಬಿ ಲಾಟ್ ಆಫ್ ರೀಬರ್ತ್. ಎಷ್ಟೊಂದು ಸ್ಟೆಪ್ಸು, ಎಷ್ಟೊಂದು ಪ್ರಾಜೆಕ್ಟ್ಸ್. ಸೊ ವೆರಿ ಟಫ್ ಗ್ರೂಪ್ ಆಫ್ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಜೊತೆ ಇರೋದು, ಅಥವಾ ಹೈಯರ್ ಬೀಯಿಂಗ್ಸ್ ನಿಮ್ಮ ಜೊತೆ ಇರೋದು, ಹೂ ಆರ್ ಹೆಲ್ಪಿಂಗ್ ಯು ಈ ಪ್ಯಾಸೇಜ್ ಆಫ್ ಟೈಮನ್ನು, ಅಥವಾ ಈ ಪ್ಯಾಸೇಜ್ ಆಫ್ ಡಿಫಿಕಲ್ಟ್ ಸಿಚುವೇಶನನ್ನು ನೀವು ಮುಂದೆ ಹೋಗೋದಕ್ಕೆ. ಸೊ
ಯಾ ಇಫ್ ಯು ಆರ್ ಲುಕಿಂಗ್ ಫಾರ್ ಹೊರಗಡೆ ಸೈನ್ಸ್ನ ಸಿಂಬಲ್ಸ್ನ ಮೊದಲನೇದು ಚೆಕ್ ಇನ್ ನಿಮ್ಮ ಜೊತೆ ನೀವು ನಿಮ್ಮೊಳಗಡೆ ನೀವು ಹೋಗಿ ಏನು ನನಗೆ ಯಾವ ರೀತಿ ಅನ್ನಿಸ್ತಾ ಇದೆ, ನನ್ನ ಫೀಲಿಂಗ್ಸ್ ಯಾವ ರೀತಿ ಇದೆ ಈ ಸಿಚುವೇಶನ್ ಬಗ್ಗೆ. ಸೊ ಕ್ಲೋಸ್ ಯುವರ್ ಐಸ್. ಯಾವುದಾದ್ರೂ ಡಿಸಿಷನ್ ಮಾಡೋದಕ್ಕೆ ಮುಂಚೆ ನಿಮ್ಮ ಕೈಯನ್ನು ನಿಮ್ಮ ಹಾರ್ಟ್ ಮೇಲೆ ಮತ್ತು ನಿಮ್ಮ ಸೇಕ್ರಲ್ ಚಕ್ರ ಮೇಲೆ ಅಂದರೆ ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ ಮಧ್ಯ ಅಂದರೆ ಹೊಟ್ಟೆ ಮೇಲೆ ಹೊಕ್ಕಳ ಭಾಗದಲ್ಲಿ ನಿಮ್ಮ ಒಂದು ಕೈನ ಅಲ್ಲಿ ಇನ್ನೊಂದು ಕೈನ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಗಿವ್ ಇಟ್ ಅ ಮಿನಿಟ್ ಆರ್ ಟು. ಏನಾದರೂ ಡಿಸಿಷನ್ ಮಾಡೋದಕ್ಕೆ ಮುಂಚೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಅದರ ಮುಖಾಂತರ ನಿಮಗೆ ನಿಮ್ಮ ಮೆಸೇಜಸ್ಸು ತುಂಬ ಕ್ಲೀನಾಗಿ ಮತ್ತು ತುಂಬ ಕ್ವಿಕ್ ಆಗಿ ಬರುವಂಥ ಮೆಸೇಜಸ್ಸು. ಹೊರಗಡೆ ಸೈನ್ಸು ಈ ಸೈನ್ ಬಂದರೆ ನಾನು ಮಾಡ್ತೀನಿ, ಈ ಥರ ಅನಿಸಿದ್ರೆ ಮಾಡ್ತೀನಿ, ಅಥವಾ ಈ ಫೆದರ್ ಕಾಣಿಸಿದ್ರೆ ಮಾಡ್ತೀನಿ ಅನ್ನೋದಕ್ಕಿಂತ ವೇಟ್ ಫಾರ್ ನಿಮ್ಮ ಇಂಟರ್ನಲ್ ಸಿಗ್ನಲನ್ನು, ಇಂಟರ್ನಲ್ ಕಂಪಸ್ಸನ್ನು, ಸೊ ದಟ್ ಯು ಕ್ಯಾನ್ ಫಾಲೋ. ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಟರ್ನಲ್ ಕಂಪಸ್. ಗ್ರೂಪ್ ನಂಬರ್ 1 ಆ ಇಂಟರ್ನಲ್ ಕಂಪಸ್ ಬಂದು ನಿಮ್ಮ ಫೀಲಿಂಗು, ನಿಮ್ಮ ನೋಯಿಂಗು, ನಿಮ್ಮ ಸೆನ್ಸಿಂಗು. ಸೊ ಆಲ್ವೇಸ್ ಪೇ ಅಟೆನ್ಷನ್ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ವೆರಿ ಎಂಪ್ಯಾಥಿಕ್ ಎನರ್ಜಿ, ವೆರಿ ಡೀಪ್ ಓಲ್ಡ್ ಸೋಲ್ಸ್ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಸೊ ಸ್ಪಿರಿಟ್ ರೆಲ್ಮ್ ಜೊತೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟೆಡ್ ಆಗಿರೋವಂಥವ್ರು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನ ಮಾಡ್ತಾ ಇರೋವಂಥವ್ರು. ಸೊ ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್. ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರಿಪೀಟ್ ಮಾಡ್ತಾ ಇರೋದು, ಏನಾದರೂ ಡಿಸಿಷನ್ಸ್ ಮಾಡೋದಕ್ಕೆ ಮುಂಚೆ ಅಥವಾ ಏನಾದರೂ ತಿಳ್ಕೊಳ್ಳೋದಕ್ಕೆ ಮುಂಚೆ ಅಥವಾ ಸೈನ್ಸು ಸಿಂಬಲ್ಸು ಹೊರಗಡೆ ಹುಡ್ಕೋದಕ್ಕೆ ಮುಂಚೆ ಗೋ ಇಂಟರ್ನಲಿ. ನಿಮ್ಮ ಒಳಗಡೆ ಆ ಫೀಲಿಂಗ್, ಸೆನ್ಸಿಂಗ್ and knowing is very very strong ನಿಮ್ಮೊಳಗಡೆ. and also energy sensing. ಫಾರ್ ಎಕ್ಸಾಂಪಲ್ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು. ಫಾರ್ ಲೆಟ್ಸ್ ಸೇ ಯಾರ್ದಾದ್ರೂ ಮನೆಗೆ ಹೋಗ್ಬೇಕಂತ ಅನ್ಸಿದ್ರೆ ಅಥವಾ ಯಾರಾದರೂ ಇನ್ವೈಟ್ ಮಾಡಿರ್ತಾರೆ ನಿಮಗೆ, ಅಲ್ಲಿ ಹೋಗೋದಕ್ಕೆ ಮುಂಚೆ ಇಫ್ ಯು ಸ್ಟಾರ್ಟ್ ಫೀಲಿಂಗ್ ನಿಮ್ಮ ಬಾಡಿನಲ್ಲಿ ಕೈಂಡ್ ಆಫ್ ಲೈಕ್ ಕನ್ಫ್ಯೂಷನ್ ಅಥವಾ ಕೈಂಡ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಥವಾ ಎನರ್ಜಿ ಸಡನ್ ಆಗಿ ಡಿಪ್ ಆಗೋದು. ಸೊ ಈ ಥರ ಎಲ್ಲ ಕೂಡ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಥ್ರೂ ಯುವರ್ ಓನ್ ಎನರ್ಜಿ. ನಿಮ್ಮ ಬಾಡಿ ಬಂದು ಇಟ್ ಈಸ್ ಲೈಕ್ sensing device. So like your body itself is a sign ನಿಮಗೆ. there is lot of changes ನಿಮ್ಮ ಬಾಡಿನಲ್ಲಿ ಆಗೋದು, ಎಸ್ಪೆಷಲಿ ಅನ್ಕಂಫರ್ಟಬಲ್ ಜನರ ಜೊತೆ ಅಥವಾ ಅನ್ಕಂಫರ್ಟಬಲ್ ಜಾಗಗಳಿಗೆ ಹೋದಾಗ your body quickly senses ಅಥವಾ ನಿಮ್ಮ ಒಳಗಡೆ ಫೀಲಿಂಗ್ ಬಂದು ಸಡನ್ ಆಗಿ ಡಿಪ್ ಆಗುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ. ಸೊ ಪೇ ಅಟೆನ್ಷನ್. ಅದ್ರ ಜೊತೆ ಕೂಡ ಯೂನಿವರ್ಸ್ ಈಸ್ ಕಮ್ಯುನಿಕೇಟಿಂಗ್ ನಿಮ್ಮ ಇಂಟರ್ನಲ್ ಫೀಲಿಂಗ್ಸ್ ಆ್ಯಂಡ್ ಆಲ್ಸೋ ನಿಮ್ಮ ಬಾಡಿ ಮುಖಾಂತರ. ಓಕೆ, ಯು ಮೇ ಫೀಲ್ ನರ್ವಸ್ನೆಸ್ ಅಥವಾ ಲೈಕ್ ವೆರಿ ವೆರಿ ಅನ್ಕಂಫರ್ಟಬಲ್. ಸೊ ದಟ್ ಈಸ್ ದ ಮೇನ್ ವೇ ಯೂನಿವರ್ಸ್ ನಿಮ್ಮ ಜೊತೆ ಮಾತಾಡೋದು ಅಥವಾ ಹೈಯರ್ ಪವರ್ಸ್ ನಿಮ್ಮ ಜೊತೆ ಮಾತಾಡೋದು ಹೊರಗಡೆ ಜನರಿಗಿಂತ ಜಾಸ್ತಿ. ವಿ ಹ್ಯಾವ್ 5 of cups. ದಿಸ್ ಈಸ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಗ್ರೂಪ್ ನಂಬರ್ 1 ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡೆತ್. ನಾನು ಆಗಲೇ ಹೇಳ್ದಂಗೆ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಲೈಕ್ ಏಂಜಲ್ಸ್ ಆಫ್ ಡೆತ್ಸ್ ಆ್ಯಂಡ್ ರೀಬರ್ಸ್ ಆ್ಯಂಡ್ ಕಾಳಿಮಾ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. five of cups. This is again, you will sense a lot of things ನಿಮ್ಮ ಒಳಗಡೆ. ಯಾವ ರೀತಿ ಅನಿಸುತ್ತೆ ನಿಮಗೆ ಜನರನ್ನ ನೋಡಿದಾಗ. ಇಫ್ ದೇರ್ ಇಸ್ ನೆಗೆಟಿವ್ ಎನರ್ಜಿ, ನಿಮ್ಮ ಬಾಡಿ ಈ ಥರ ಕಂಪ್ಲೀಟ್ಲಿ ಶ್ರಿಂಕ್ ಆಗೋಗುತ್ತೆ, ನಿಮ್ಮ ಎನರ್ಜಿ ಕಂಪ್ಲೀಟ್ಲಿ ಶ್ರಿಂಕ್ ಆಗೋಗುತ್ತೆ. ಬಿಕಾಸ್ ಈ ಡೆತ್ ಕಾರ್ಡು, ದೇರ್ ಇಸ್ ದಿಸ್ ಸ್ಕಲ್, ಯು ಕ್ಯಾನ್ ಸೆನ್ಸ್ ಡೇಂಜರ್ಸ್. ನಿಮಗೆ ಗೊತ್ತಿಲ್ದಿರ ನಿಮ್ಮ ಬಾಡಿ ಎಲ್ಲಾದರೂ ಡೇಂಜರ್ ಇದ್ರೆ ಇಟ್ ವಿಲ್ ಇಮಿಡಿಯೇಟ್ಲಿ ಅಲರ್ಟ್ ಯು. ನಿಮ್ಮ ಫೀಲಿಂಗ್ಸ್ ಮುಖಾಂತರ, ನಿಮ್ಮ ಎನರ್ಜಿ ಮುಖಾಂತರ, ನಿಮ್ಮ ನರ್ವಸ್ನೆಸ್ ಮುಖಾಂತರ, ನಿಮ್ಮ ಕನ್ಫ್ಯೂಷನ್ ಮುಖಾಂತರ, ನಿಮ್ಮ ಸಡನ್ ಶಿಫ್ಟ್ ಇನ್ ಮೂಡ್ ಮುಖಾಂತರ. ಸಡನ್ ಆಗಿ ಮೂಡ್ ಶಿಫ್ಟ್ ಆಗೋದು, ಸಡನ್ ಆಗಿ ಫೀಲಿಂಗ್ ಶಿಫ್ಟ್ ಆಗೋದು. ನೀವು ಇವಾಗ ತಾನೇ ಖುಷಿಯಾಗಿದ್ರಿ, ಬಟ್ ಯಾರೋ ಮನೆಗೆ ಬಂದ ತಕ್ಷಣ ನಿಮ್ಮ ಎನರ್ಜಿ ಕಂಪ್ಲೀಟ್ಲಿ ಡಿಪ್ ಆಗುತ್ತೆ. ಓಕೆ, ವಾಟ್ ಹ್ಯಾಪೆಂಡ್? ಐ ವಾಸ್ ಫೈನ್, ಐ ವಾಸ್ ಹ್ಯಾಪಿ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ, ಬಟ್ ವಾಟ್ ಹ್ಯಾಪೆಂಡ್? ಏನು ಶಿಫ್ಟ್ ಆಯಿತು ಅಂತ ಅಂದಾಗ ಮೇ ಬಿ ಸಂಬಡಿ ನ್ಯೂ, ಹೊಸೊಬ್ರು ಯಾರಾದರೂ ಮನೆಗೆ ಬಂದಿರ್ಬೋದು, ಅಥವಾ ಯಾವುದೋ ನಿಮ್ಗೆ ಇಷ್ಟ ಇಲ್ದಿರೋ ಪ್ರೋಗ್ರಾಮ್, ಅಥವಾ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಬಟ್ ಏನೋ ಪ್ರೋಗ್ರಾಮ್ ನೋಡಿದಾಗ ನಿಮ್ಮ ಎನರ್ಜಿ ಡಿಪ್ ಆಗಿರ್ಬೋದು. ಸೊ ಯುವರ್ ಬಾಡಿ, ಯುವರ್ ಫೀಲಿಂಗ್ಸ್, ನಿಮ್ಮ ಇಂಟರ್ನಲ್ ನಿಮ್ಮ ಒಳಗಡೆ ನಡೆಯುವಂಥ ಎಷ್ಟೊಂದು ವಿಚಾರಗಳು, ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಇಟ್ ಈಸ್ ನಾಟ್ ಇವನ್ ಥಾಟ್ಸ್, ನನ್ನೊಳಗಡೆ ಆ ಥಾಟ್ ಬಂತು ಆ ಥರನೂ ಅಲ್ಲ. ಇಟ್ ಈಸ್ ಜಸ್ಟ್ ದ ಫೀಲಿಂಗ್, ದ ಶಿಫ್ಟ್ ಇನ್ ಎನರ್ಜಿ, ದ ಶಿಫ್ಟ್ ಇನ್ ಮೂಡ್, ದ ಡಿಪ್ ಆ್ಯಂಡ್ ಅಪ್
ಲೈಕ್ ಈ ಹಾರ್ಟ್ ಬೀಟ್ ರೇಸ್ ಆಗುತ್ತಲ್ಲ ಆ ಥರ ದೇರ್ ಇಸ್ ದಿಸ್ ಅಪ್ಸ್ ಆ್ಯಂಡ್ ಡೌನ್ಸ್ ನಮ್ಮ ಎನರ್ಜಿ ಲೆವೆಲಲ್ಲಿ. ಸೊ ದಿಸ್ ಈಸ್ ದ ಮೇನ್ ವೇ ನಿಮ್ಮ ಎನರ್ಜಿ ನಿಮ್ಮನ್ನ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಮಾತಾಡೋದು. ಅಂಡ್ ಆಲ್ಸೋ ವಿ ಹ್ಯಾವ್ 2 of Cups. ಯು ಆರ್ ವೆರಿ ಇನ್ ಸಿಂಕ್ ನಿಮ್ಮ ಇಂಟರ್ನಲ್ ವರ್ಲ್ಡ್ ಮತ್ತು ಸ್ಪಿರಿಚುವಲ್ ವರ್ಲ್ಡ್ ಜೊತೆ. ನಿಮ್ಮ ಬಾಡಿ ಈಸ್ ವೆರಿ ಮಚ್ ಲೈಕ್ ಅ ಡಿಟೆಕ್ಟಿವ್ ಡಿವೈಸ್ ಥರ ನಿಮ್ಮ ಬಾಡಿ ಮತ್ತು ನಿಮ್ಮ ಇಂಟರ್ನಲ್ ಲ್ಯಾಂಡ್ಸ್ಕೇಪು. ಇಟ್ ಕ್ಲಿಯರ್ಲಿ ಸೆನ್ಸಸ್ ಆ್ಯಂಡ್ ನೋಸ್ ಎಲ್ಲಿ ಡೇಂಜರ್ ಇದೆ ಅಥವಾ ಎಲ್ಲಿ ಅನ್ವಾಂಟೆಡ್ ಎನರ್ಜೀಸ್ ಇದೆ, ಎಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ, ಅಥವಾ ಎಲ್ಲಿ ನೀವು ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಮಾಡ್ಬೋದು, ಅಥವಾ ಯಾರ ಜೊತೆ ನೀವು ಕಂಫರ್ಟಬಲ್ ಆಗಿ ಮಾತಾಡ್ಬೋದು, ಯಾರ ಎನರ್ಜಿ ನಿಮಗೆ ಅಡಾಪ್ಟಬಲ್ ಅಥವಾ you feel safe ಯಾರ ಎನರ್ಜಿ ಜೊತೆ. ಸೊ ದೇರ್ ಇಸ್ ಲಾಡ್ ಆಫ್ ಇಂಟರ್ನಲ್ ಫೀಲಿಂಗ್ಸ್ ಆ್ಯಂಡ್ ಇಂಟರ್ನಲ್ ನೋಯಿಂಗ್ಸ್ ನಿಮ್ಮ ಜೊತೆ ಇರೋದು. ಆ್ಯಂಡ್ ಆಲ್ಸೋ ಇದು ಆಕ್ಟಿವೇಟ್ ಆಗೋದಕ್ಕೆ ಕಾರಣ ನಿಮ್ಮ ಜೀವನದಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ಸು. ಕೆಲವೊಂದು ಬೇಡದೇ ಇರೋ ಜನರಿಂದ ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಹರ್ಮಿಟ್ ಕಾರ್ಡ್ ಇಲ್ಲಿ. ದಿಸ್ ಈಸ್ ವೆರಿ ವೆರಿ ಓಲ್ಡ್ ವೈಸ್ ಸೋಲ್ಸ್. ನಿಮ್ದು ಇದು ಫಸ್ಟ್ ಟೈಮ್ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಭೂಮಿ ಮೇಲೆ. ಯು ಹ್ಯಾವ್ ಕಮ್ ಲೈಕ್ hundreds and thousands of lifetimes ಈ ಭೂಮಿ ಮೇಲೆ. ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋಗಿದೆ ಈ ಭೂಮಿ ಎನರ್ಜೀಸ್ಗೆ. ಜನರು ಯಾವ ಥರ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಮುಖಾಂತರ ಬಂದಿರೋವಂಥ ಈ ಗಿಫ್ಟ್ ನಿಮಗೆ ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡೋದು. ಅಷ್ಟೊಂದು ಸ್ಪಿರಿಚುಯಾಲಿಟಿನಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಇನ್ನೂ ಹೊಸದಾಗಿ ಬರ್ತಾ ಇರೋರಿಗೆ ವಿ ಹ್ಯಾವ್ ಟು ಗಿವ್ ನಂಬರ್ಸ್ ಆ್ಯಂಡ್ ಫೆದರ್ಸ್ ಆ್ಯಂಡ್ ಹೊಸದಾಗಿ ಟ್ರೈನ್ ಮಾಡಬೇಕು. ಬಟ್ ಯು ನೋ ಯು ಆರ್ ಅ ವೈಸ್ ಸೋಲ್. ಆ ದೊಡ್ಡ ಆಲದ ಮರ ಸಾವಿರಾರು ವರ್ಷ ಆದರೂ ನಿಂತಿರುತ್ತಲ್ಲ ಆ ಥರ ಒಂದು ಸೋಲ್ ನೀವು. ಸೊ ನಿಮಗೆ ಸ್ಪೆಷಲ್ ಗೈಡೆನ್ಸು, ಸ್ಪೆಷಲ್ ಗಿಫ್ಟ್ಸ್ಗಳ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಬಾಡಿ ಇಟ್ ಸೆಲ್ಫ್ ಇಸ್ ಅ ಸೆನ್ಸಿಂಗ್ ಡಿಟೆಕ್ಟಿವ್ ಡಿವೈಸ್. ನಿಮ್ಮದು ಯು ಡಿಟೆಕ್ಟ್ ಈ ಬೇಡದೇ ಇರೋ ಎನರ್ಜೀಸ್ನ ಅಥವಾ ನೆಗೆಟಿವ್ ಎನರ್ಜೀಸ್ನ. ಯು ಡಿಟೆಕ್ಟ್ ಎಲ್ಲಿ ಎನರ್ಜೀಸ್ ಚೆನ್ನಾಗಿದೆ ಜಸ್ಟ್ ಬೈ ಫೀಲಿಂಗ್ ಇಟ್. ಈ ಎನರ್ಜಿ ಸೆನ್ಸ್ ಮಾಡೋದು, ಎನರ್ಜಿ ಫೀಲ್ ಮಾಡೋದು ಈಸ್ ಯುವರ್ ಸ್ಟ್ರಾಂಗೆಸ್ಟ್ ಗಿಫ್ಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕಮ್ಯುನಿಕೇಟ್ ಮಾಡೋದು. ಸೊ ಪೇ ಅಟೆನ್ಷನ್ ಯಾವ ರೀತಿ ಈ ಫೀಲಿಂಗ್ಸ್ ಚೇಂಜ್ ಆಗುತ್ತೆ ಹೊಸ ಜಾಗಗಳಿಗೆ ಹೋದಾಗ, ಅಥವಾ ಈ ಜನರನ್ನ ಮೀಟ್ ಮಾಡಿದಾಗ, ಅಥವಾ ಜನರಲ್ ಆಗಿ ಎನರ್ಜಿ ಡಿಪ್ ಆಗೋದು, ರೇಸ್ ಆಗೋದು, ನಿಮ್ಮ ಮೂಡ್ ಸಡನ್ ಆಗಿ ಶಿಫ್ಟ್ ಆಗೋದು. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಬಿಕಾಸ್ ದಿಸ್ ಇಸ್ ಹೌ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು ಮೋರ್ ದ್ಯಾನ್ ಎನಿ ಅದರ್ ವೇ. ದಿಸ್ ಇಸ್ ನಾಟ್ ಎಕ್ಸ್ಟರ್ನಲ್ communication, this is very internal communication. ನಿಮ್ಮ ಒಳಗಡೆನೆ it is all changing and shifting, and that is the biggest communication style ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಯೂಸ್ ಮಾಡೋದು. ನೀವು ಇದನ್ನ ಆಲ್ರೆಡಿ ಸೆನ್ಸ್ ಮಾಡ್ತಿದ್ರೆ ಅಥವಾ ಇದೆಲ್ಲ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದ್ರೆ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡೋದಕ್ಕೆ, ಇದನ್ನ ಇಂಪ್ರೂವ್ ಮಾಡೋದಕ್ಕೆ, ನಿಮ್ಮ ಇಂಟ್ಯೂಷನ್ ಅನ್ನ ನೀವು ಇಂಟ್ಯೂಷನ್ ನಿಮಗೆ ಇಂಟ್ಯೂಷನ್ ಬರೋದು ನಿಮ್ಮ ಗಟ್ ಫೀಲಿಂಗ್ಸ್ ಮುಖಾಂತರ ಆ್ಯಂಡ್ ಆಲ್ಸೋ ಈ ಜಸ್ಟ್ ಫೀಲಿಂಗ್ಸ್ ಮುಖಾಂತರ. ಓಕೆ, ಐ ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸು ಮತ್ತು ಈ ಮೂಡ್ ಶಿಫ್ಟ್ ಆಗೋದು ನಮ್ಮ ಹಾರ್ಮೋನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಬಟ್ if you're healthy adult ಅಥವಾ healthy human being ಅಂತ ಅಂದರೆ if everything is balanced, ಈ ಫೀಲಿಂಗ್ಸ್ ಎಲ್ಲ ಬರ್ತಾ ಇರೋದು ಬಿಕಾಸ್ ಯು ಆರ್ ಸೆನ್ಸಿಂಗ್ ಎನರ್ಜೀಸ್ ಮೋರ್ ದ್ಯಾನ್ ಅ ಆವ್ರೇಜ್ ಪರ್ಸನ್. ಓಕೆ, ಆವ್ರೇಜ್ ಹ್ಯೂಮನ್ ಬೀಯಿಂಗಿಗಿಂತ ಜಾಸ್ತಿ ನೀವು ಎನರ್ಜೀಸ್ನ ಸೆನ್ಸ್ ಮಾಡ್ತೀರಾ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ಮೈ ವೇ. ನಾನು ನನ್ನ ಗೈಡ್ಸ್ ನನ್ನ ಜೊತೆ ಕಮ್ಯುನಿಕೇಟ್ ಮಾಡೋದು. ಸೊ ಐ ನೋ ಕ್ಲಿಯರ್ಲಿ ಆ್ಯಂಡ್ ಎಕ್ಸಾಕ್ಟ್ಲಿ ಈ ಫೀಲಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಈ ಗ್ರೂಪಿಗೆ ಕನೆಕ್ಟ್ ಆಗಿದ್ದಾಗ ಈ ಗ್ರೂಪಲ್ಲಿರೋರು ಮೆಜಾರಿಟಿ ಆಫ್ ದೆಮ್ ಬೇಜಾರಲ್ಲಿದ್ದರೆ, ಕನ್ಫ್ಯೂಷನಲ್ಲಿದ್ದರೆ, ಐ ಸ್ಟಾರ್ಟ್ ಫೀಲಿಂಗ್ ಕನ್ಫ್ಯೂಸ್ಡ್ ಆರ್ ಐ ಸ್ಟಾರ್ಟ್ ಫೀಲಿಂಗ್ ಸ್ಯಾಡ್. ಸೊ ದಟ್ ಈಸ್ ಹೌ ಐ ಕನೆಕ್ಟ್. ನನ್ನ ಫೀಲಿಂಗ್ಸು, ನನ್ನ ಕಂಪಸ್, ನನಗೆ ಯಾವ ರೀತಿ ಫೀಲಿಂಗ್ ಬರ್ತಾ ಇದೆ ಈ ಸಿಚುವೇಶನಲ್ಲಿ ಅಥವಾ ಈ ವ್ಯಕ್ತಿನ ಭೇಟಿ ಮಾಡಿದಾಗ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ಲಿಯರ್ ಕಾಗ್ನಿಸೆನ್ಸ್. ಸೊ ನಿಮಗೆ ಈ ನೋಯಿಂಗ್, ದಿಸ್ ಡಿವೈನ್ ನೋಯಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ದಟ್ ಈಸ್ ಒನ್ ಆಫ್ ಯುವರ್ ಕಮ್ಯುನಿಕೇಷನ್ ಸ್ಟೈಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಎಕ್ಸ್ಟರ್ನಲ್ ಮೆಸೇಜಸ್ಗಿಂತ, ಎಕ್ಸ್ಟರ್ನಲ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ಗಿಂತ ದಿಸ್ ಈಸ್ ಯುವರ್ ಇಂಟರ್ನಲ್ ಮೆಸೇಜಸ್ ನಿಮಗೆ ಯೂನಿವರ್ಸ್ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಕನ್ವೆ ಮಾಡೋದು. ಸೊ ಪೇ ಅಟೆನ್ಷನ್ ಇನ್ನು ಮುಂದೆ ಹೋಗ್ತಾ ನಿಮ್ಮ ಫೀಲಿಂಗ್ಸ್ಗೆ, ನಿಮ್ಮ ಮೂಡಿಗೆ, ನಿಮ್ಮ ಎನರ್ಜಿ ಸೆನ್ಸಿಂಗ್ ಎಬಿಲಿಟೀಸ್ಗೆ. ಬಿಕಾಸ್ ದೋಸ್ ಆರ್ ಯುವರ್ ಇಂಪಾರ್ಟೆಂಟ್ ವೇ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಕೂಡ ಅಲ್ಲೇನೆ ಇರುವಂಥದ್ದು. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಫೀಲ್, ಐ ನೋ, ಐ ಸೆನ್ಸ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ಯುವರ್ ಕಮ್ಯುನಿಕೇಷನ್ ಸ್ಟೈಲ್. ಯೂನಿವರ್ಸ್ ನಿಮ್ಮ ಜೊತೆ ಮಾಡೋದು, ನೀವು ಯೂನಿವರ್ಸ್ ಜೊತೆ ಮಾಡೋದು. ಆ್ಯಂಡ್ ಆಲ್ಸೋ ಯು ಆರ್ ಗ್ರೇಟ್ ಮ್ಯಾನಿಫೆಸ್ಟರ್ಸ್. ಯಾಕೆಂದರೆ ಇಷ್ಟು ಡೀಪ್ ಆಗಿ ಫೀಲ್ ಮಾಡಿದಾಗ ಇಟ್ ಈಸ್ ಈಸಿ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಮೇ ಬಿ ನಾವು ಬೇಡದೇ ಇರೋದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ನಮ್ಮ ಎನರ್ಜಿ ಅಲ್ಲಿ ಜಾಸ್ತಿ ಡೀಪ್ ಆಗಿ ಹೋಗ್ತಾ ಇರೋದು. ಯು ಆರ್ ಡೀಪ್ ಥಿಂಕರ್ಸ್, ಡೀಪ್
deep personality, very very deep human being ನೀವು, and a very wise old souls ನೀವು, like old oak tree, banyan tree ತರ. ಸೊ ಯು ಡೋಂಟ್ ವಾಂಟ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ನಿಮ್ಮ ಗಿಫ್ಟ್ಸ್ನ ಅಥವಾ ಕನೆಕ್ಷನ್ನ ಅಥವಾ ಕಮ್ಯುನಿಕೇಷನ್ಗೋಸ್ಕರ. ಯು ಆರ್ ದ ಡಿವೈಸ್ ಆರ್ ಯು ಆರ್ ದ ಯೋರ್ ಬಾಡಿ, ಯೋರ್ ಎನರ್ಜಿ ಇಸ್ ದ ಮೇನ್ ಕಮ್ಯುನಿಕೇಟರ್ ಯೂನಿವರ್ಸ್ ಜೊತೆ ಅಥವಾ ಹೈಯರ್ ಪವರ್ಸ್ ಜೊತೆ. ಸೊ ಪೇ ಅಟೆನ್ಷನ್ ಇದ್ರ ಬಗ್ಗೆ ಎಲ್ಲ ಗ್ರೂಪ್ ನಂಬರ್ 1. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನನ್ನು ಆ್ಯಂಡ್ ಆಲ್ ದೋಸ್ 3 ಥಿಂಗ್ಸ್ ನಾನು ಮೆನ್ಷನ್ ಮಾಡಿದ್ದು. I sense, I feel, I know. Okay, so that is what we have. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಯೂನಿವರ್ಸ್ ಯಾವ ರೀತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಹೇಳಿ, ಅಥವಾ ಹೈಯರ್ ಪವರ್ಸು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ. ಆಲ್ರೈಟ್, ಸೊ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೊದಲನೇದು ನಿಮ್ಮ ಡ್ರೀಮ್ ಟೈಮನ್ನು ತೋರಿಸ್ತಾ ಇರೋದು. ಯು ಆರ್ ವೆರಿ ಸಬ್ ಕಾನ್ಷಿಯಸ್ ಪರ್ಸನ್. ನಿಮ್ಮ ಥಾಟ್ಸನ್ನು ತೋರಿಸ್ತಾ ಇರೋದು, ನಿಮ್ಮ ಡ್ರೀಮ್ ಟೈಮನ್ನು ತೋರಿಸ್ತಾ ಇರೋದು, ವಿಚ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಅಂದ್ಕೊಂಡು ಅಥವಾ ಯಾವುದ್ರ ಬಗ್ಗೆ ಆದರೂ ಕನ್ಫ್ಯೂಸ್ಡ್ ಆಗಿ ಅಥವಾ ಯಾವುದ್ರ ಬಗ್ಗೆ ಆದರೂ ಓವರ್ ಥಿಂಕ್ ಮಾಡಿ ಮಲ್ಕೊಂಡಿದ್ರೆ, ಯುವರ್ ಡ್ರೀಮ್ ಕೈಂಡ್ of gives you messages ಅಥವಾ ಪ್ರೊಫೆಸೀಸ್ ಅಥವಾ ಸಮ್ ಕೈಂಡ್ ಆಫ್ ಆನ್ಸರ್ಸ್ ಅಥವಾ ಕ್ಲಾರಿಟೀಸ್. ನೀವು ಇದುವರೆಗೂ ಡ್ರೀಮ್ ಬಗ್ಗೆ ಅಷ್ಟೊಂದು ಅಟೆನ್ಷನ್ ಕೊಟ್ಟಿಲ್ಲ ಅಂತಂದರೆ ಪೇ ಅಟೆನ್ಷನ್, ಡ್ರೀಮ್ ಜರ್ನಲ್ ಇಟ್ಕೊಳ್ಳಿ. ಬಿಕಾಸ್ ಯುವರ್ ಡ್ರೀಮ್ ಲುಕ್ಸ್ ವೆರಿ 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 ಪವರ್ಫುಲ್ ಪೀರಿಯಡ್. ನಿಮಗೆ ನೀವು ಮಲ್ಕೊಂಡಾಗ ಯು ಗೋ ಥ್ರೂ ಅ ಲಾಟ್ ಆಫ್ ಆಕ್ಟಿವಿಟಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗೋದು, ಅವ್ರ ಹತ್ರ ಗೈಡೆನ್ಸ್ ತೊಗೊಳ್ಳೋದು, ಅವ್ರ ಹತ್ರ ಟ್ರೈನಿಂಗ್ ತೊಗೊಳ್ಳೋದು, ಟೀಚಿಂಗ್ಸ್ ತೊಗೊಳ್ಳೋದು, ಕೋಚಿಂಗ್ಸ್ ತೊಗೊಳ್ಳೋದು. ಲೈಕ್ ಮಲ್ಕೊಂಡಾಗ ನೀವು ಲಾಟ್ ಆಫ್ ಆಕ್ಟಿವಿಟೀಸ್ ನಿಮ್ಮ ಸೋಲ್ ಲೆವೆಲಲ್ಲಿ ಆಗುವಂಥದ್ದು. ಬಿಕಾಸ್ ಯು ಆರ್ ಲೈಕ್ ಈ ಇನಸೆಂಟ್ ಸೋಲ್ ಥರ. ಗ್ರೂಪ್ ನಂಬರ್ 1ಗೆ ಇಟ್ ವಾಸ್ ವೆರಿ ಡೀಪ್ ವೈಸ್ ಓಲ್ಡ್ ಸೋಲ್. ನಿಮ್ಮ ಸೋಲ್ ಬಂದು ಇಟ್ ಫೀಲ್ಸ್ ಲೈಕ್ ವೆರಿ ಇನಸೆಂಟ್ ಚೈಲ್ಡ್ ಲೈಕ್ ಸೋಲ್ ಎನರ್ಜಿ ಬರ್ತಾ ಇರುವಂಥದ್ದು. ಸೊ ಯು ಹ್ಯಾವ್ ಅ ವೆರಿ ಕ್ಲೋಸ್ ಕನೆಕ್ಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಸೊ ನಿಮ್ಮ ಕನೆಕ್ಷನ್ ಬಂದು ಇಟ್ ಫೀಲ್ಸ್ ಲೈಕ್ ನೀವು ಬೇಜಾರು ಮಾಡ್ಕೊಂಡ್ರೆ ನಿಮ್ಮ ಗೈಡ್ಸ್ ಆಲ್ಮೋಸ್ಟ್ ಇಮ್ಮಿಡಿಯೇಟಾಗಿ ನಿಮ್ಮ ನೆಕ್ಸ್ಟ್ ಇರ್ತಾರೆ ನಿಮ್ಮನ್ನ ಗೈಡ್ ಮಾಡೋದಕ್ಕೆ, ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ. ಆ್ಯಂಡ್ ತುಂಬ ಅಳ್ತಾ ಮಲ್ಕೊಂಡ್ರೆ ಅಥವಾ ಬೇಜಾರಲ್ಲಿ ಮಲ್ಕೊಂಡ್ರೆ ನಿಮಗೆ ಗೊತ್ತಿಲ್ದಿರಾ ನಿಮ್ಮನ್ನ ಆ ಡ್ರೀಮ್ ಟೈಮಲ್ಲಿ ಸೋಲ್ ಲೆವೆಲಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಹೀಲಿಂಗ್ ಮಾಡೋದು ಅಥವಾ ನಿಮ್ಮನ್ನ ಸಮಾಧಾನ ಮಾಡೋದು ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳೋದು. ಸೊ ನೀವು ಮಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಯು ವಿಲ್ ಆಲ್ಮೋಸ್ಟ್ ಫೀಲ್ ಲೈಕ್ ರಾತ್ರಿ ನಿಜವಾಗ್ಲೂ ನಂಗೆ ಬೇಜಾರಾಗಿತ್ತಾ, ಐ ಫೀಲ್ ವೆರಿ ಕಂಫರ್ಟಬಲ್ ಇವಾಗ. ಬಿಕಾಸ್ ದೆರ್ ಇಸ್ ದ ಸೋಲ್ ಕನೆಕ್ಷನ್. ಆಬ್ವಿಯಸ್ಲಿ ಎಲ್ಲರಿಗೂ ಸೋಲ್ ಕನೆಕ್ಷನ್ ಇರುತ್ತೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಬಟ್ ಫಾರ್ ಯು ನಿಮ್ಮ ಡ್ರೀಮ್ ಟೈಮಲ್ಲಿ ಯು ಆರ್ ವೆರಿ ವೆರಿ ಅವೈಲೇಬಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಟು ಕಮ್ ಟು ಸಪೋರ್ಟ್ ಟು ಗೈಡ್ ನಿಮ್ಮ ಡ್ರೀಮ್ ಟೈಮಲ್ಲಿ. ನಿಮಗೆ ಕೆಲವೊಂದು ನೆನಪುಗಳೂ ಇರ್ಬೋದು, ಯಾವುದೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿರೋ ಥರ, ತುಂಬ ಕಂಫರ್ಟಬಲ್ ಆಗಿರುವಂಥ ಲೈಕ್ ಫೇರಿ ಗಾರ್ಡನಿಗೆ ಹೋಗಿರೋ ಥರ, ಗಾರ್ಡನಲ್ಲಿ ಮಲ್ಕೊಂಡಿರೋ ಥರ, ಅಥವಾ ಯಾವುದೋ ಬೆಟ್ಟದ ಹತ್ರ ಇದ್ದಿದ್ದ ಥರ, ಅಥವಾ ಯಾರೋ ಬಂದು ಮಾತಾಡಿ ನಿಮಗೆ ಏನು ಸಮಾಧಾನ ಮಾಡಿದ ಥರ, ಅಥವಾ ಅವ್ರೇನೋ ಗಿಫ್ಟ್ ಕೊಟ್ಟಿದ್ದ ಥರ. ಸೊ ಇದೆಲ್ಲನೂ ಆ್ಯಕ್ಚುಲಿ ಸೋಲ್ ಲೆವೆಲಲ್ಲಿ ನೀವು ರಿಸೀವ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಯು ಆರ್ ವೆರಿ ಓಪನ್ ಆ್ಯಂಡ್ ಅವೈಲಬಲ್ ಅವ್ರಿಗೆ ವೆನ್ ಯು ಆರ್ ಇನ್ ಅ ಡ್ರೀಮ್ ಟೈಮ್. ಸೊ ಅಪಾರ್ಟ್ ಫ್ರಮ್ ಇವತ್ತಿನ ಟಾಪಿಕ್ಕು, ಇಫ್ ಯು ವಾಂಟ್ ಟು ಲೈಕ್ ಮ್ಯಾನಿಫೆಸ್ಟ್ ಗ್ರೂಪ್ ನಂಬರ್ 2 ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ಗೆ ಫಾರ್ ಯು ಈ ಹಿಪ್ನಾಟಿಕ್ ಸ್ಟೇಜಲ್ಲಿ ನಿಮ್ಮನ್ನು ನೀವು ರಿವೈರ್ ಮಾಡ್ಕೊಳ್ಳೋದು ಅಥವಾ ವಿಜುವಲೈಸ್ ಮಾಡೋದು ಡೀಪಾಗಿ, ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಯು ಆರ್ ವೆರಿ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಈ ಕ್ರಿಯೇಟಿವ್ ರೆಲ್ಮ್ಗೆ ಅಥವಾ ಈ ವಾಟ್ ವಿ ಕಾಲ್ ಈ ಸ್ಪಿರಿಟ್ ರೆಲ್ಮ್ ಅಥವಾ ಸ್ಪಿರಿಚುವಲ್ ರೆಲ್ಮ್ಗೆ ಯು ಆರ್ ವೆರಿ ಇನ್ನಸೆಂಟ್ಲಿ ಬ್ಯೂಟಿಫುಲಿ ಕನೆಕ್ಟೆಡ್. ಓಕೆ, ಸೊ ದಟ್ ಈಸ್ ದ ಫಸ್ಟ್ ವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು ಡ್ರೀಮ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಥಾಟ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು. ನಿಮ್ಮ ಮೈಂಡಲ್ಲಿ ಔಟ್ ಆಫ್ ನೋ ವೇರ್ ಒಂದು ಸಾಲಿಡ್ ಆಗಿರುವಂಥ ಒಂದು ಐಡಿಯಾ ಬರುತ್ತೆ. ಲೈಕ್ ನೀವು ಬೇಜಾರಾಗಿರ್ತೀರ, ಸಡನ್ನಾಗಿ ಯಾವುದೋ ಒಂದು ಹಾಡು ಪ್ಲೇ ಆಗುತ್ತೆ ಆ್ಯಂಡ್ ದೆನ್ ಯುವರ್ ಮೂಡ್ ಲಿಫ್ಟ್ಸ್. ಅಥವಾ ನೀವು ಬೇಜಾರಲ್ಲಿರ್ತೀರಾ ಅಥವಾ ದುಃಖದಲ್ಲಿರ್ತೀರಾ, ಸಂಬಡಿ ಕಾಲ್ಸ್ ಯು ಆ್ಯಂಡ್ ದೆನ್ ಯುವರ್ ಮೂಡ್ ಲಿಫ್ಟ್ಸ್ ಆರ್ ನಿಮ್ಮ ಎನರ್ಜಿ ಶಿಫ್ಟ್ ಆಗುವಂಥದ್ದು. ಸೊ ದೆರ್ ಈಸ್ ಅ ಬ್ಯೂಟಿಫುಲ್ ಕಮ್ಯುನಿಕೇಷನ್ ಸ್ಟೈಲ್. ಲೈಕ್ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವು ಇಷ್ಟೊಂದು ಬೇಜಾರಲ್ಲಿರೋದು ಅಥವಾ ದುಃಖದಲ್ಲಿರೋದು ಅವ್ರಿಗೆ ತುಂಬ ನೋವಾಗುವಂಥ ಒಂದು ವಿಚಾರ ಅವ್ರಿಗೆ. ಸೊ ದೇ ಸಮ್ ಹೌ ನಿಮ್ಮ ಮೂಡನ್ನ ಶಿಫ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನೀವು ಸ್ಕ್ರಾಲ್ ಮಾಡಬೇಕಾದ್ರೆ ನೀವು ಏನ್ರ ಬಗ್ಗೆನೋ ಯೋಚಿಸ್ತಾ ಇರ್ತೀರಾ.
ಅಥವಾ ಏನಾದರೂ ತಿಳ್ಕೋಬೇಕು ಅಂತ ಹೇಳಿ ಆ ಎಕ್ಸೈಟ್ಮೆಂಟ್ ಇರುತ್ತೆ, ಅಥವಾ ಯು ವಿಲ್ ಬಿ ಥಿಂಕಿಂಗ್ ಇದಕ್ಕೆ ಆನ್ಸರ್ ಗೊತ್ತಿದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ನೀವು ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ಆರ್ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಬೇಕಾಗಿರುವಂಥ ಮೆಸೇಜು, ಬೇಕಾಗಿರುವಂಥ ಪಾಡ್ಕಾಸ್ಟು, ಬೇಕಾಗಿರುವಂಥ ಹಾಡು, ಆ ಹಾಡಲ್ಲಿರುವಂಥ ಲಿರಿಕ್ಸು, ಅಥವಾ ನೀವೆಲ್ಲೋ ಹೋಗ್ತಾ ಇರ್ತೀರಾ, ಆ ಗ್ರೂಪಲ್ಲಿ ಜನರು ಮಾತಾಡ್ತಾ ಇರ್ತಾರೆ, ಅಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಬೇಕಾಗಿರೋ ವರ್ಡ್ಗಳು ನಿಮ್ಮ ಕಿವಿಗೆ ಬೀಳೋ ಅಂಥದ್ದು. ಸೊ ಯೋರ್ ಕಮ್ಯುನಿಕೇಷನ್ ಸ್ಟೈಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಇಟ್ ಈಸ್ ಲೈಕ್ ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ಬರ್ತಾ ಇರೋವಂಥದ್ದು. ಯಾವುದೋ ಒಂದು ರೀತಿನಲ್ಲಿ ನಿಮಗೆ ಬೇಕಾಗಿರೋದನ್ನ, ಬೇಕಾಗಿರೋ ಗೈಡೆನ್ಸ್ನ. ಆಲ್ರೈಟ್, ಸೊ ನನ್ನ ಕ್ಯಾಮ್ರಾ ಕಟ್ ಆಯಿತು, ಮೆಮರಿ ವಾಸ್ ಫುಲ್, 100% ಫುಲ್. ಸೊ ಬೇರೆ ಹಳೆ ವಿಡಿಯೋಸ್ನ, ಹಳೆ ವಾಟ್ ಎವರ್ ವಾಸ್ ದೇರ್ ಅದನ್ನು ಡಿಲೀಟ್ ಮಾಡಿ ಐ ಆಮ್ ರೀಸ್ಟಾರ್ಟಿಂಗ್ ರೆಕಾರ್ಡಿಂಗ್ನ. ಸೊ ಇವಾಗ ನೆಕ್ಸ್ಟ್ ಪಾರ್ಟನ್ ರೆಕಾರ್ಡಿಂಗು ಪ್ರಾಬಬ್ಲಿ ಒಂದು 20 ಮಿನಿಟ್ಸ್ ಆದಮೇಲೆ ರೆಕಾರ್ಡ್ ಮಾಡ್ತಾ ಇರೋದು, ಲಾಸ್ಟ್ ಕಟ್ ಆದಮೇಲೆ. ಸೊ ಯಾ, ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಸಿಂಬಾಲಿಕ್. ನಮಗೆ ಪ್ರಾಬಬ್ಲಿ ನಮಗೆ ಈ ಸೈನ್ಸನ್ನೆಲ್ಲ ನಂಬೋದು ತುಂಬ ಕಷ್ಟ ಇರ್ಬೋದು. ಈಗ ಒಂದು ಸೈನ್ ಕೇಳಿ ಅವ್ರು ಸೈನ್ ಕೊಟ್ಟಿರ್ತಾರೆ ಅಥವಾ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನಾವು ಅದನ್ನು ಡೌಟ್ ಪಡ್ಬೋದು. ಆ ಸೈನಿಗೆ ಇನ್ನೊಂದು ಸೈನನ್ನು ಕೇಳ್ಬೋದು, ಇದು ನಿಜವಾಗ್ಲೂ ಸೈನ್ ಆದರೆ ಇನ್ನೊಂದು ಸೈನ್ ಕೊಡ್ತೀರಾ ಅಂತ ಕೇಳ್ಬೋದು. ಸೊ ದೇರ್ ಈಸ್ ಅ ಬಿಟ್ ಆಫ್ ಲೈಕ್ ನಾಟ್ ಬಿಲೀವಿಂಗ್, ಲೈಕ್ ನಂಬೋದು ಕಷ್ಟ, ನಿಜವಾಗ್ಲೂ ಈ ಥರ ಎಲ್ಲ ಸೈನ್ ಬರುತ್ತಾ ಅಂತ ಹೇಳಿ. ಸೊ ದಟ್ ಈಸ್ ದೇರ್, ಯಾಕಂದರೆ ದಿಸ್ ಇಸ್ ವೆರಿ ಚೈಲ್ಡ್ ಲೈಕ್ ಇನ್ನಸೆಂಟ್ ಎನರ್ಜಿ ಇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಸ್ವಲ್ಪ ಈ ಬೇರೆ ಇನ್ಯಾವ ವರ್ಡೂ ಬರ್ತಾ ಇಲ್ಲ ನನಗೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್, ಈ ಮಕ್ಕಳು ಸ್ವಲ್ಪ ತರಲೇ ಇರ್ತಾರಲ್ಲ, ಆ ಥರ ಒಂದು ಎನರ್ಜಿ, ಲೈಕ್ ವೆರಿ ಇನ್ನಸೆಂಟ್ ಫನ್ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ನೀವು ಸೋಲ್ ಲೆವೆಲಲ್ಲಿ ಅಥವಾ ಇನ್ ಜನರಲ್ ಆಗಿ ಈ ಸೈನ್ ನಿಜವಾಗ್ಲೂ ಸೈನಾ, ಇನ್ನೊಂದು ಸೈನ್ ಕೊಡ್ತೀರಾ ಈ ಸೈನನ್ನು ಕನ್ಫರ್ಮ್ ಮಾಡೋದಕ್ಕೆ, ಆ ಸೈನನ್ನು ಕನ್ಫರ್ಮ್ ಮಾಡೋದಕ್ಕೆ, ಇಫ್ ಇಟ್ ಈಸ್ ರಿಯಲಿ ಅ ಸೈನ್, ಕ್ಯಾನ್ ಐ ಗೆಟ್ ಅ ಸೈನ್. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಯಾ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಹೈಯರ್ ಪವರ್ಸ್ ಬಂದು ದೇ ಆರ್ ಸೋ ಪೇಷಂಟ್. ಪೇಷನ್ಸ್ ಇಂದ ನೀವು ಕೇಳಿದಷ್ಟಲ್ಲ, ಕೇಳಿದ್ದ ಕ್ವೆಶನ್ಸ್ಗೆಲ್ಲಾನು ದೇ ಆರ್ ಗೈಡಿಂಗ್, ದೇ ಆರ್ ಸಪೋರ್ಟಿಂಗ್, ದೇ ಆರ್ ಬ್ರಿಂಗಿಂಗ್ ಮೆಸೇಜಸ್ ಲಿರಿಕ್ಸ್ ಮುಖಾಂತರ, ಅಥವಾ ನೀವು ಸ್ಕ್ರಾಲ್ ಮಾಡಬೇಕಾದ್ರೆ ಬೇಕಾಗಿರುವಂಥ ಟಾಪಿಕ್ಗೆ ಬೇಕಾಗಿರುವಂಥ ಸಜೆಷನ್ಸ್ ಕೊಡುವಂಥದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗ್ರೂಪ್ ನಂಬರ್ 2 ನಿಮ್ಮ ಮೇನ್ ಕಮ್ಯುನಿಕೇಷನ್ ಸ್ಟೈಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡೋದು ಇಂಟ್ರೊಡ್ಯೂಸಿಂಗ್ ಥಾಟ್ಸ್ ನಿಮ್ಮ ಮೈಂಡ್ ಒಳಗಡೆ. ಸೊ ನೀವು ಮಲ್ಕೊಂಡು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ದೇರ್ ವಿಲ್ ಬಿ ನ್ಯೂ ಥಾಟ್ ಪ್ರಾಸೆಸ್ ನಿಮ್ಮ ಮೈಂಡಲ್ಲಿ. ಯುವರ್ ಥಾಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಮೇ ಬಿ ಯು ಆರ್ ಅ ಓವರ್ ಥಿಂಕರ್, ಮೇ ಬಿ ನಿಮ್ಮ ವಿಜುವಲೈಸೇಷನ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಯು ಕ್ಯಾನ್ ಇಮ್ಯಾಜಿನ್, ಯು ಕ್ಯಾನ್ ವಿಜುವಲೈಸ್, ಯು ಕ್ಯಾನ್ ಯು ಆರ್ ವೆರಿ ಕ್ರಿಯೇಟಿವ್ ಸೋಲ್ ಬೇಸಿಕ್ಲಿ ಈ ಗ್ರೂಪಲ್ಲಿ ಕನೆಕ್ಟ್ ಮಾಡಿರೋರು. ಸೊ ದಟ್ ಈಸ್ ವೆರಿ ಈಸಿ ಅವ್ರಿಗೆ ನಿಮ್ಮ ಥಾಟ್ಸ್ ಮುಖಾಂತರ ಅವರು ಮೇ ಬಿ 100 ಥಾಟ್ಸಲ್ಲಿ ಮಧ್ಯದಲ್ಲಿ ಅವರ ಒಂದು ಥಾಟನ್ನು ಇಂಟ್ರೊಡ್ಯೂಸ್ ಮಾಡೋದು. ಸೊ ಸಡನ್ ಆಗಿ ಔಟ್ ಆಫ್ ನೋ ವೇರ್ ಈ ಥಾಟ್ ಎಲ್ಲಿಂದ ಬಂತು, ಈ ಐಡಿಯಾ ಎಲ್ಲಿಂದ ಬಂತು, ಬೇಜಾರಾಗಿದ್ದೆ, ಸಡನ್ ಆಗಿ ಹೆಂಗೆ ನನಗೆ ಅಪ್ಲಿಫ್ಟ್ ಆಯಿತು ನನ್ನ ಎನರ್ಜಿ, ಸಡನ್ ಆಗಿ ಇದ್ದಕ್ಕಿದ್ದಂಗೆ ಸಮಾಧಾನ ಆಗೋದಕ್ಕೆ ಶುರು ಆಗೋದು. ಲೈಕ್ ವಿ ಆರ್ ಓವರ್ವೆಲ್ಮ್ಡ್, ಅಳ್ತಾ ಇದ್ದೀವಿ, ಬೇಜಾರಲ್ಲಿದ್ದೀವಿ, ಎಲ್ಲಿಂದನೋ ಆ ಸಮಾಧಾನ ಬರುವಂಥದ್ದು. ಲೈಕ್ ಇಟ್ಸ್ ಓಕೆ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಸಡನ್ ಆಗಿ ಸಮಾಧಾನ ಆಗುವಂಥದ್ದು. ಸೊ ದಟ್ ಈಸ್ ಹೌ ದೇ ಆರ್ ಕಮ್ಯುನಿಕೇಟಿಂಗ್ ನಿಮ್ಮ ಜೊತೆ. ಸೊ ನಿಮ್ಮ ಥಾಟ್ಸ್ ಮಧ್ಯದಲ್ಲಿ ಅವರ ಒಂದು ಪಾಸಿಟಿವ್ ಥಾಟನ್ನು ಇಂಟ್ರೊಡ್ಯೂಸ್ ಮಾಡೋದು, ಸೊ ದಟ್ ಯು ಡೋಂಟ್ ಫಾಲ್ ಆಫ್ ಕಂಪ್ಲೀಟ್ಲಿ ನೆಗೆಟಿವ್ ಸ್ಪೈರಲ್ ಒಳಗಡೆ ಅಂತ ಹೇಳಿ. ಸೊ ದಟ್ ಈಸ್ ದ ಮೇನ್ ಕಮ್ಯುನಿಕೇಷನ್ ಸ್ಟೈಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ನಿಮ್ಮ ಜೊತೆ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮ ಎನರ್ಜಿನಲ್ಲಿ ಎಕ್ಸ್ಟರ್ನಲ್ ಸೈನ್ಸೂ ತುಂಬ ಇದೆ, ಲೈಕ್ ವರ್ಡ್ಸು, ಥಾಟ್ಸು, ಸ್ಕ್ರಾಲಿಂಗು, ಮೆಸೇಜಸ್ಸು, ಲಿರಿಕ್ಸು. ಸೊ ಆ್ಯಂಡ್ ಆಲ್ಸೋ ಸ್ಪೆಸಿಫಿಕ್ ಆಗಿ ಯೂನಿಕ್ ಆಗಿರುವಂಥ ಐಟಮ್ಸ್ ನಿಮಗೆ ಸಿಗುವಂಥದ್ದು. ಸೊ ಎಲ್ಲಾದರೂ ಫಾರೆಸ್ಟಲ್ಲಿ ಅಥವಾ ಹೈಕಿಂಗಿಗೆ ಹೋದಾಗ ತುಂಬ ಸ್ಪೆಸಿಫಿಕ್ ಡಿಸೈನಲ್ಲಿರುವಂಥ ಸ್ಟೋನು ಅಥವಾ ಸಮಥಿಂಗ್ ಟ್ರಿಂಕೆಟ್ಸ್ ದಟ್ ಯು ವಿಲ್ ಫೈಂಡ್ ನೀವು ನಡ್ಕೊಂಡು ಹೋಗಬೇಕಾದ್ರೆ, ಲೈಕ್ ಹಾರ್ಟ್ಸ್ ಶೇಪಲ್ಲಿರುವಂಥ ಸ್ಟೋನ್ ಇರ್ಬೋದು, ಅಥವಾ ಲೈಕ್ ಲೆಟರ್ಸ್, ನಂಬರ್ಸ್ ಥರ ಸ್ಟೋನ್ಸ್ ಸಿಗ್ಬೋದು, ಅಥವಾ ಸಮಥಿಂಗ್ ಲೈಕ್ ದ್ಯಾಟ್. ಗ್ರೂಪ್ ನಂಬರ್ 2 ಇಟ್ ವಿಲ್ ಬಿ ವೆರಿ ಯೂನಿಕ್ ಆ್ಯಂಡ್ ಸ್ಪೆಸಿಫಿಕ್ ನಿಮಗೆ, ಬಟ್ ಇಟ್ ಈಸ್ ಆಲ್ವೇಸ್ 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 ಕಮ್ಯುನಿಕೇಟಿಂಗ್ ನಿಮ್ಮ ಜೊತೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗೈಡ್ಸ್ ಆರ್ ಯೂನಿವರ್ಸ್ ಇನ್ ಜನರಲ್ಲು, ಈ ಎಲ್ಲ ಡಿಫ್ರೆಂಟ್ ವೇಸಲ್ಲಿ. ಓಕೆ,
ಆಲ್ರೈಟ್, ಸೊ ನೆಕ್ಸ್ಟ್ ತೋರಿಸ್ತಾ ಇರೋದು ಅನಿಮಲ್ಸ್ ಅಂಡ್ ಬರ್ಡ್ಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಮೊದಲನೇದು ಥಾಟ್ಸು, ದಟ್ ಈಸ್ ದಿ ಮೋಸ್ಟ್ ಪ್ರೈಮರಿ ವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು. ಡ್ರೀಮ್ ಟೈಮ್ ಆ್ಯಂಡ್ ಥಾಟ್ ಇಂಟ್ರೊಡಕ್ಷನ್, ಅವ್ರ ಥಾಟ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು ನಿಮ್ಮ ಥಾಟ್ಸ್ ಮಧ್ಯ. ದಟ್ ಈಸ್ ದ ಟು ಪ್ರೈಮರಿ ಕಮ್ಯುನಿಕೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಮಾಡೋದು. ನೆಕ್ಸ್ಟ್ ಬಂದು ಅನಿಮಲ್ಸ್, ಬರ್ಡ್ಸ್. ಸ್ಪೆಸಿಫಿಕ್ ಆಗಿರುವಂಥ ಅನಿಮಲ್ಸು ಮತ್ತೆ ಮತ್ತೆ ರಿಪೀಟ್ ಆಗೋದು, ಅಥವಾ ಬರ್ಡ್ಸ್ ಎನರ್ಜಿ ಮತ್ತೆ ಮತ್ತೆ ರಿಪೀಟ್ ಆಗೋದು ನಿಮ್ಮ ಸರೌಂಡಿಂಗಲ್ಲಿ. ಎಸ್ಪೆಷಲಿ ಈಗಲ್ಸ್ ಅಂಡ್ ಸ್ನೇಕ್ಸ್ ತುಂಬಾನೇ ತೋರಿಸ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಈಗಲ್ ಎನರ್ಜಿ ಬಂದು ಲೈಕ್ ಹೈಯರ್ ಪರ್ಸ್ಪೆಕ್ಟಿವ್ ಅಥವಾ ಹೈಯರ್ ಪವರ್ಸ್ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಸ್ನೇಕ್ ಎನರ್ಜಿ ತೋರಿಸ್ತಾ ಇರೋದು ಎನಿ ಕೈಂಡ್ ಆಫ್ ಸ್ನೇಕ್ಸ್ ಅಥವಾ ಬಟರ್ಫ್ಲೈಸ್. ವಿ ಹ್ಯಾವ್ ಬಟರ್ಫ್ಲೈಸ್ ಇಲ್ಲಿ. ಸೊ ಬಟರ್ಫ್ಲೈ, ಸ್ನೇಕ್ಸ್ ಆ್ಯಂಡ್ ಈಗಲ್ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿರೋದು. ಇದೆಲ್ಲಾನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋಂಥ ಮೆಸೇಜ್ಗಳು. ಇನ್ನೊಂದು ತೋರಿಸ್ತಾ ಇರೋದು ಮುನ್ಸೂಚನೆ. ಮುನ್ಸೂಚನೆ ಅಂದರೆ ಪ್ರೆಮನಿಷನ್, ಮುಂದೆ ಆಗೋದು. ಸ್ಲೈಟ್ ಆಗಿ ನಿಮಗೆ ಎಲ್ಲೋ ನೋಡಿರೋ ಥರ, ಎಲ್ಲೋ ಆಗಿರೋ ಥರ ಈ ದೇಜಾ ವೂವ್ಸ್. ಯಾವುದಾದ್ರೂ ಜಾಗಕ್ಕೆ ಹೋದಾಗ ಈ ಜಾಗಕ್ಕೆ ನಾನು ಮುಂಚೆ ಬಂದಿದ್ನಾ ಅನ್ನುವಂಥ ಫೀಲಿಂಗು, ಅಥವಾ ಏನಾದರೂ ಆಗೋದಕ್ಕೆ ಮುಂಚೆ ಯು ಸ್ಟಾರ್ಟ್ ಫೀಲಿಂಗ್ ಅನ್ಕಂಫರ್ಟಬಲ್. ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆಗೋದಕ್ಕೆ ಮುಂಚೆ ಯು ಕೈಂಡ್ ಆಫ್ ಫೀಲ್, ಅಥವಾ ಯು ಸ್ಟಾರ್ಟ್ ಸೀಯಿಂಗ್ ಸೈನ್ಸ್, ಅಥವಾ ನಿಮ್ಮ ಕನ್ಸಿನ ಮುಖಾಂತರ ಮುಂದೆ ಏನಾದರೂ ಆಗತ್ತೆ ಅನ್ನೋದನ್ನ ಸೈನ್ಸ್ ಸಮ್ ವೇ ದೇ ವಿಲ್ ಕನ್ವೆ. ನಿಮಗೆ ಏನಾದರೂ ಆಗಬಹುದು, ಅಥವಾ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಾಟ್ ಜಸ್ಟ್ ಬ್ಯಾಡ್ ಥಿಂಗ್ಸ್, ಒಳ್ಳೇದೇನಾದರೂ ಆಗ್ಬೇಕಂತಂದ್ರೂ ನಿಮ್ಮ ಕನ್ಸು ಬಂದು ರಿಫೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಒಳ್ಳೆ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕನ್ಸಲ್ಲಿ. ನಿಮ್ಮ ಕನ್ಸಿನ ಲ್ಯಾಂಡ್ಸ್ಕೇಪ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ. ಲೈಕ್ ಆಲ್ ಫಾರೆಸ್ಟ್ ಅಂಡ್ ರೇನ್ಬೋಸ್ ಅಂಡ್ ಡ್ರ್ಯಾಗನ್ಸ್ ಅಂಡ್ ಬಟರ್ಫ್ಲೈಸ್ ಅಂಡ್ ಇಟ್ ಆಲ್ ಲುಕ್ಸ್ ಬ್ಯೂಟಿಫುಲ್. ಅದೇ ಏನಾದರೂ ಸ್ವಲ್ಪ ಸರಿ ಇಲ್ಲ, ನೀವು ನಿಮ್ಮ ಎನರ್ಜಿನ ನೀವು ನೋಡ್ಕೊಳ್ಬೇಕು ಅಂತ ಅಂದಾಗ ಮೇ ಬಿ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಡಾರ್ಕ್ನೆಸ್, ಅಥವಾ ಹೆವಿ ರೈನ್ ಫಾಲ್, ಅಥವಾ ಸುಮ್ಮನೆ ಓಡ್ತಾ ಇರುವಂಥ ಕನ್ಸುಗಳು. ಸೊ ಪೇ ಅಟೆನ್ಷನ್. ನಿಮ್ಮ ಕನ್ಸು ಬಂದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ರೆಲೆವೆಂಟ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ದಿಸ್ ಇಸ್ ಕ್ವಿಕ್. ಕ್ವೀನ್ ಆಫ್ ವಾಂಡ್ಸ್. ಐ ಆಮ್ ಗೆಟಿಂಗ್ ದುರ್ಗಾಮ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಗ್ರೂಪ್ ನಂಬರ್ 1ಗೆ ಕಾಳಿಮಾ ಎನರ್ಜಿ ಬರ್ತಾ ಇತ್ತು. ದಿಸ್ ಇಸ್ ಬ್ಯೂಟಿಫುಲ್. ಸಡನ್ ಆಗಿ ಗ್ರೂಪ್ ನಂಬರ್ 2 ಈಗ ಏನಾದರೂ ಮಾಡೋದಕ್ಕೆ ವಿ ಹ್ಯಾವ್ ಜಡ್ಜ್ಮೆಂಟ್, ವಿ ಹ್ಯಾವ್ ಫೆದರ್ಸ್. ಫೆದರ್ಸ್, ಏಂಜಲ್ ನಂಬರ್ಸ್, ಇದೆಲ್ಲಾನು ತುಂಬಾನೇ ಕಾಮನ್ ಅಂತ ಅನ್ಸುತ್ತೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ವಿ ಹ್ಯಾವ್ ಫೆದರ್ಸ್ ಇಲ್ಲಿ. ಡೆಫಿನೆಟ್ಲಿ ಫೆದರ್ಸ್, ಈ ಡಿಫ್ರೆಂಟ್ ಶೇಪಲ್ಲಿ ಇರುವಂಥ ಆಬ್ಜೆಕ್ಟ್ಸು. ಈ ಕಲ್ ಬಂದು ಹಾರ್ಟ್ ಶೇಪಲ್ಲಿ ಇರುವಂಥದ್ದು, ಕ್ರಿಸ್ಟಲ್ ಬಂದು ಹಾರ್ಟ್ ಶೇಪಲ್ಲಿ ಇರೋದು. ಸೊ ಈ ಥರ ಸ್ಪೆಸಿಫಿಕ್ ಆಗಿರೋ, ವೆರಿ ವೆರಿ ಸ್ಪೆಸಿಫಿಕ್ ಆಗಿರುವಂಥ ಐಟಮ್ಸ್ ಅಥವಾ ಆಬ್ಜೆಕ್ಟ್ಸ್ ಸಿಗುವಂಥದ್ದು, ಫೆದರ್ಸ್ ಸಿಗುವಂಥದ್ದು. ಇಟ್ ಈಸ್ ವೆರಿ ಕಾಮನ್ ವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುವಂಥದ್ದು. that is also there external. Group number 1ಗೆ it was all internal. ನಿಮಗೆ both internal and external messages. ನಿಮ್ಗೆ ಆಲ್ರೆಡಿ ಗೊತ್ತಿರೋದನ್ನ ಕನ್ಫರ್ಮ್ ಮಾಡೋದಕ್ಕೆ ನೆಕ್ಸ್ಟ್ ಮೆಸೇಜ್ನ ಕೊಡ್ತಾರೆ. ಈ ಕನ್ಸಲ್ಲಿ ಏನಾದರೂ ನೋಡಿರ್ತೀರಾ, ಓಕೆ ನಿಜವಾಗ್ಲೂ ಇದು ಈ ಥರನಾ, ಅಥವಾ ನಾನು ಏನಾದರೂ ಓವರ್ ಥಿಂಕ್ ಮಾಡ್ತಿದ್ದೀನಿ ಅಂದರೆ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಹೌದಾ ಅಲ್ವಾ ಅನ್ನೋದಕ್ಕೆ ದೇ ಗಿವ್ ಸಮ್ ಅದರ್ ಕೈಂಡ್ ಆಫ್ ಗೈಡೆನ್ಸ್ ಅಥವಾ ಸಮ್ ಕೈಂಡ್ ಆಫ್ ಸೈನ್ ನಿಮಗೆ ಹೊರಗಡೆ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ನಂಗೆ ದುರ್ಗಮ್ಮ ಎನರ್ಜಿ ಬಂದಾಗ ನಿಮಗೆ ಏನನ್ನಾದರೂ ಮಾಡೋದಕ್ಕೆ ಲೈಕ್ ಧೈರ್ಯ ಇಲ್ಲ, ಅಥವಾ ಐ ಆಮ್ ವೆರಿ ವೆರಿ ಸ್ಕೇರ್ಡ್ ಈ ಸಿಚುವೇಶನಲ್ ಅಂತ ಅಂದರೆ ನಿಮಗೆ ಗೊತ್ತಿಲ್ದಿರ ಆ ಧೈರ್ಯ ನಿಮ್ಮ ಒಳಗಡೆ ಕಲ್ಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಮನಸ್ಸಲ್ಲೂ ಇರಲಿಲ್ಲ ನನಗೆ ಇಷ್ಟು ಧೈರ್ಯ ಇದೆ ಇದನ್ನ ಮಾಡೋದಕ್ಕೆ, ಎಲ್ಲಿಂದ ಬಂತು ಧೈರ್ಯ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇವ್ರ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟು ಧೈರ್ಯ ಇರಲಿಲ್ಲ, ಅಥವಾ ಏನು ಹೇಳಬೇಕಂತ ಗೊತ್ತಿರಲಿಲ್ಲ. ಬಟ್ ಆ ಸಿಚುವೇಶನ್ ಬಂದಾಗ, ಆ ಸಂದರ್ಭ ಬಂದಾಗ ಹೆಂಗೆ ಮಾತಾಡಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಮಾತಾಡಿದ್ದು ನಾನೇನಾ ಅಂತ ಕೂಡ ಗೊತ್ತಿಲ್ಲ ನನಗೆ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮಗೆ ಗೊತ್ತಿಲ್ದಿರ ಆ ಧೈರ್ಯನ ನಿಮ್ಮೊಳಗಡೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ನಿಮ್ಮೊಳಗಡೆ ಆಕ್ಟಿವೇಟ್ ಮಾಡುವಂಥದ್ದು ಟೈಮ್ ಬಂದಾಗ, ಆ ಭಯನ ಓವರ್ಕಮ್ ಮಾಡೋದಕ್ಕೆ ಆ ಕಾನ್ಫಿಡೆನ್ಸ್ನ ನಿಮಗೆ ಗೊತ್ತಿಲ್ದಿರ ನಿಮ್ಮೊಳಗಡೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಯಾವುದಾದ್ರೂ ಸಿಚುವೇಶನ್ ಬಗ್ಗೆ ನಮ್ಗೆ ಏನು ಮಾತಾಡಬೇಕಂತ ಗೊತ್ತಿಲ್ಲ, ಯಾವ ಪದಗಳನ್ನ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ, ಯಾವ ರೀತಿ ನಾನು ಕನ್ವೆ ಮಾಡಬೇಕಂತ ಗೊತ್ತಿಲ್ಲ. ಬಟ್ ನೀವು ಅದನ್ನು ಮಾಡೋಕ್ಕೆ ಕೂತಾಗ, ಅದನ್ನು ಹೇಳಕ್ಕೆ ಕೂತಾಗ, ಅದನ್ನು ಕನ್ವೆ ಮಾಡೋದಕ್ಕೆ ಕೂತಾಗ, ಅಥವಾ ಡಿಸ್ಕಸ್ ಮಾಡೋದಕ್ಕೆ ಕೂತಾಗ ಆ ಪದಗಳು ನಿಮಗೆ ಗೊತ್ತಿಲ್ದಿರ ನಿಮ್ಮ ಮುಖಾಂತರ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಆ ಎಂಟೈರ್ ಈವೆಂಟ್ ಆದಮೇಲೆ ಯು ವಿಲ್ ಬಿ ಸರ್ಪ್ರೈಸ್ಡ್, ಓ ಮೈ ಗಾಡ್ ನಿಜವಾಗ್ಲೂ ನಾನೇನ ಮಾತಾಡಿದ್ದು, ನನಗಷ್ಟು ಕಾನ್ಫಿಡೆನ್ಸ್
ಕಾನ್ಫಿಡೆನ್ಸ್ ಇತ್ತಾ, ನನ್ನಲ್ಲಿ ಅಷ್ಟೊಂದು ವೊಕ್ಯಾಬುಲರಿ ಇತ್ತಾ, ಅಷ್ಟೊಂದು ಪದಗಳು ನನಗೆ ಗೊತ್ತಿತ್ತಾ, ನನಗೆ ಹೆಂಗೆ ಮಾತಾಡಿದೆ ಅಂತಲೇ ಗೊತ್ತಿಲ್ಲ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮ್ಮ ಗೈಡ್ಸ್ ಬಂದು ನಿಮ್ಮ ಮುಖಾಂತರ ಪದಗಳನ್ನು, ಕಾನ್ಫಿಡೆನ್ಸ್ನ, ಧೈರ್ಯನ ನಿಮ್ಮ ಒಳಗಡೆ ಆಕ್ಟಿವೇಟ್ ಮಾಡೋದು ಸಿಚುವೇಶನಿಗೆ ತಕ್ಕಂಗೆ, ಸಂದರ್ಭಕ್ಕೆ ತಕ್ಕಂಗೆ, ಸೊ ದಟ್ ಯು ಕ್ಯಾನ್ ಗೋ ಅಡ್ ಆ್ಯಂಡ್ ಡೂ ಇಟ್. ಲೈಕ್ ಈಗ ನನಗೆ ಗಾಡಿ ಕಲಿಯೋದು ಅಂತ ಅಂದರೆ ಭಯ, ಬಟ್ ಹೆಂಗೆ ಕಲ್ತ್ರಿ ಅಂತ ಗೊತ್ತಿಲ್ಲ, ಹೆಂಗೆ ನೀವು ಅದನ್ನು ಡ್ರೈವ್ ಮಾಡಿದ್ರಿ ಅಂತ ಗೊತ್ತಿಲ್ಲ, ಬಟ್ ಯು ಜಸ್ಟ್ ಡೂ ಇಟ್. ನಿಮಗೆ ಗೊತ್ತಿದ್ದೀರ ಅದೆಲ್ಲ ನಿಮ್ಮ ಒಳಗಡೆ ಆಕ್ಟಿವೇಟ್ ಆಗೋದು ಟೈಮಿಗೆ ತಕ್ಕಂಗೆ, ಸಿಚುವೇಶನಿಗೆ ತಕ್ಕಂಗೆ. ಗ್ರೂಪ್ ನಂಬರ್ 2, ಯು ಆರ್ ವೆರಿ 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 ಇನ್ ಟ್ಯೂನ್ ನಿಮ್ಮ ಹೈಯರ್ ಪವರ್ಸ್ ಜೊತೆ. ಹೆಂಗೆ ನ್ಯಾವಿಗೇಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆಲ್ವೇಸ್ ನಿಮಗೆ ಸಪೋರ್ಟ್ ಮಾಡೋದು. ಅಗೇನ್ ಈ ಕಾರ್ಡಲ್ಲಿ ನೀವು ಈ ದೋಣಿನ ಸಾಗಿಸ್ತಾ ಇಲ್ಲ, ಲೈಕ್ ನೀವಿಲ್ಲಿ ಕೂತಿದ್ದೀರಾ, ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಸೊ ಯು ಆರ್ ವೆರಿ ಇನ್ ಟ್ಯೂನ್ ಆ್ಯಂಡ್ ವೆರಿ ಕ್ಲೋಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಆಲ್ರೆಡಿ ಕೆಲವೊಂದು ಕಮ್ಯುನಿಕೇಷನ್ ಸ್ಟೈಲನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೋದು, ಯೂನಿವರ್ಸ್ ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಹೇಳಿ. ಆಲ್ರೆಡಿ ನೀವು ಅದನ್ನು ಫಾಲೋ ಮಾಡ್ತಿರ್ಬೋದು. ಬಟ್ ಈ ರೀಡಿಂಗ್ ಬಂದು ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ಅಥವಾ ವ್ಯಾಲಿಡೇಟ್ ಮಾಡ್ತಾ ಇರೋದು. ವಿ ಹ್ಯಾವ್ ದ ಜಸ್ಟಿಸ್ ಕಾರ್ಡ್. ನಿಮ್ಮನ್ನ ಕನ್ಫರ್ಮ್ ಮಾಡಿ ವ್ಯಾಲಿಡೇಟ್ ಮಾಡ್ತಾ ಇರೋದು. ಎಸ್, ನೀವು ಅರ್ಥ ಮಾಡ್ಕೊಳ್ತಾ ಇರೋದೆಲ್ಲ ಕರೆಕ್ಟ್ ಇದೆ. ಅಥವಾ ನಿಮ್ಮ ಸೈನ್ಸ್ಗೆ ಇನ್ನೊಂದು ಸೈನು, ಆ ಸೈನಿಗೆ ಇನ್ನೊಂದು ಸೈನ್ ಅಂತ ಕೇಳ್ತೀವಲ್ಲ, ಅಷ್ಟೊಂದು ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟ್ ಬಿಲೀವಿಂಗ್ ನಿಮ್ಮ ಇಂಟ್ಯೂಷನ್ನ ಅಥವಾ ಹೊರಗಡೆ ಬರುವಂಥ ಸೈನ್ಸನ್ನೆಲ್ಲ. ಬಿಕಾಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯಾ ಲುಕ್ ಅಟ್ ದಟ್. ನಾನು ಇದನ್ನೇ ಹೇಳಿದ್ದು ಗ್ರೂಪ್ ನಂಬರ್ 2, ಲೈಕ್ ದಟ್ ಇನ್ನಸೆಂಟ್ ಚೈಲ್ಡ್ ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋ ಥರ. ಈ ಮಕ್ಕಳು ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತಾರೆ ಅವ್ರ ಅಮ್ಮನ ಜೊತೆ, ಅವ್ರ ತಂದೆ ಜೊತೆ. ಎಷ್ಟು ಸಲ ಆ ಪ್ರಶ್ನೆ ಕೇಳಿದ್ರು ಅವ್ರ ತಂದೆ ತಾಯಿ ಬೇಜಾರು ಮಾಡ್ಕೊಳ್ಳಲ್ಲ, ಉತ್ತರ ಕೊಡ್ತಾನೆ ಇರ್ತಾರೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೂಡ ನೀವು ಎಷ್ಟು ಸಲ ಕೇಳಿದ್ರು ಬೇಜಾರು ಮಾಡ್ಕೊಳ್ದಿರ ಸೈನ್ಸ್ ಕೊಡ್ತಾನೆ ಇರ್ತಾರೆ, ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ, ಪದೇ ಪದೇ ಬರ್ತಾನೆ ಇರ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ನಮಗೆ ಈಗ ಮಗು ಅಳ್ಬೇಕಾದ್ರೆ ತಂದೆ ತಾಯಿಗೆ ತಡ್ಕೊಳಕ್ಕಾಗಲ್ಲ, ಹೇಗಾದರೂ ಮಾಡಿ ಆ ಮಗುಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ. ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬರ್ತಾ ಇರೋವಂಥದ್ದು. ನಿಮ್ಮ ಮೂಡ್ ಲಿಫ್ಟ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಥ್ರೂ ಫೋನ್ ಮಾಡೋದು, ಅಥವಾ ಸಡನ್ ಆಗಿ ಎಲ್ಲಾದರೂ ಹೋಗ್ಬೇಕಂತ ಅನ್ಸೋದು. ಯಾಕೆ ನನಗೆ ವಾಕಿಂಗಿಗೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಐ ಶುಡ್ ವಾಕ್. ಹೊರಗಡೆ ಎದ್ದು ಹೋಗಿ ರೆಡಿಯಾಗಿ ನಾನು ವಾಕಿಂಗ್ ಹೋಗೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಐ ಆಮ್ ಗೋನ್ ಟು ಫಾಲೋ ನನ್ನ ಈ ಥಾಟ್ನ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾವು ಈಗ ಅಳ್ತಾ ಕೂತಿರ್ತೀವಿ, ಇಮಿಡಿಯೇಟ್ ಆಗಿ ವಾಕಿಂಗ್ ಹೋಗಬೇಕು ಅನ್ನೋದು ನಮಗೆ ಯಾವ ಒಂದು ಐಡಿಯಾನೇ ಇರೋದಿಲ್ಲ. ಯಾಕೆಂದರೆ ವಿ ಆರ್ ಇನ್ ಅ ಡಿಫ್ರೆಂಟ್ ಥಾಟ್ ಪ್ರಾಸೆಸ್. ಬಟ್ ಹೂ ಇಂಟ್ರೊಡ್ಯೂಸ್ಡ್ ಓಕೆ ಎದ್ದು ನಾನು ವಾಕಿಂಗ್ ಹೋಗೋದಿಗೆ ಇಂಪಾರ್ಟೆಂಟ್, ನನಗೆ ವಾಕಿಂಗ್ ಹೋದರೆ ನನಗೆ ಸ್ವಲ್ಪ ಆರಾಮ ಆಗ್ಬೋದು ಅಂತ ಅನ್ಸುತ್ತೆ. ಹೂ ಇಂಟ್ರೊಡ್ಯೂಸ್ಡ್ ಆ ಸ್ಯಾಡ್ನೆಸ್ ಮಧ್ಯದಲ್ಲಿ ಈ ಒಂದು ಆಕ್ಟಿವ್ ಪ್ರಾಸೆಸ್ನ ಏನಾದರೂ ಮಾಡಬೇಕು ಅಂತ ಅನ್ನೋದನ್ನ. ದಟ್ ಈಸ್ ಯುವರ್ ಗೈಡ್ಸ್. ಹೋಪ್ಫುಲಿ ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ದಟ್ ಈಸ್ ಹೌ ನಿಮ್ಮ ಹೈಯರ್ ಪವರ್ಸು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಲೈಕ್ ಪೇರೆಂಟ್ಸ್ ಅವರ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋ ಥರ. ಮೊದಲನೇದು ಡ್ರೀಮ್ ಟೈಮ್, ಓಕೆ, ಆ್ಯಂಡ್ ಪ್ರೆಮನಿಷನ್ಸ್ ಅಂದರೆ ಮುಂದೆ ಆಗೋದೆಲ್ಲ ನಿಮ್ಮ ಡ್ರೀಮ್ ಟೈಮಲ್ಲಿ, ಅಥವಾ ಸಮ್ಹವ್ ಯು ನೋ ಆ ಫೀಲಿಂಗ್ಸು ಹೊರಗಡೆ ನಿಮಗೆ ಬರೋವಂಥ ಸೈನ್ಸ್ ಎಲ್ಲ ಇಂಡಿಕೇಟ್ ಮಾಡುತ್ತೆ ಮುಂದೆ ಏನಾಗುತ್ತೆ ಅಥವಾ ಏನಾಗ್ಬೋದು ಅಂತ ಹೇಳಿ. ಮೂರನೇದು ಬಂದು ಈ ಥಾಟ್ ಇಂಟ್ರೊಡ್ಯೂಸ್ ಮಾಡೋದು ನಿಮ್ಮ ಮೈಂಡಲ್ಲಿ. ನಿಮಗೆ ಗೊತ್ತಿಲ್ದಿರ ಯಾವ ಟೈಮಲ್ಲಿ ಯಾವ ಒಂದು ಲೈಕ್ ಫಿಯರ್ ಇದ್ದಾಗ ಕರೇಜನ್ನು ಆಕ್ಟಿವೇಟ್ ಮಾಡೋದು. ಸೊ ಈ ಥಾಟನ್ನು ಆಕ್ಟಿವೇಟ್ ಮಾಡೋದು, ಥಾಟನ್ನು ಇಂಟ್ರೊಡ್ಯೂಸ್. ಸೊ ದಿಸ್ ಈಸ್ ಆಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಯೂನಿವರ್ಸ್ ಬಂದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋವಂಥದ್ದು. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ವಾಸ್ ದ ಕ್ಲೋಸಿಂಗ್ ಕಾರ್ಡ್ ಗ್ರೂಪ್ ನಂಬರ್ 1ಗೂ. ಐ ಥಿಂಕ್ ಗ್ರೂಪ್ ನಂಬರ್ 1 ಮೆಸೇಜಸ್ಸು ನಿಮ್ಗೆ ಅಪ್ಲಿಕೇಬಲ್ ಆಗಿರುತ್ತೆ. ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಇದನ್ನ ನಿಮ್ಮ ಇಂಟ್ಯೂಷನ್ ಹೇಳಿದ್ರೆ ಫಸ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಸ್ಟೈಲ್ ಬಂದು ಇದಾಗಿರುತ್ತೆ. ಅದಾದಮೇಲೆ ಗ್ರೂಪ್ ನಂಬರ್ 1 ಆಗಿರುತ್ತೆ. ಗ್ರೂಪ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಬಂದಿದ್ರೆ ನಿಮ್ಮ ಫಸ್ಟ್ ಕಮ್ಯುನಿಕೇಷನ್ ಸ್ಟೈಲ್ ಗ್ರೂಪ್ 1 ತೊಗೊಂಡಿರೋರ್ದಾಗಿರುತ್ತೆ. ಇದು ಬಂದು ನಿಮ್ಮ ಸೆಕೆಂಡ್ ವೇ ಆಫ್ ಕಮ್ಯುನಿಕೇಷನ್. ಬಟ್ ಓವರ್ ಆಲ್ ಆಗಿ ದಿಸ್ ಆರ್ ಯುವರ್ ಮೆಸೇಜಸ್. ಗ್ರೂಪ್ ನಂಬರ್ 2, ಐ ಆಮ್ ದ ಸ್ವೀಟ್ ಚೈಲ್ಡ್ ಆಫ್ ಯೂನಿವರ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ದ ಡಾರ್ಲಿಂಗ್ ಆಫ್ ಯೂನಿವರ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ಯು ಆರ್ ಸೋ ಸ್ವೀಟ್ ಅಂಡ್ ಸ್ಪೆಷಲ್ ಯೂನಿವರ್ಸ್ಗೆ. ಲೈಕ್ ಇಟ್ ಈಸ್ ಆಲ್ವೇಸ್ 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 ಟಾಕಿಂಗ್ to you ಈ ಎಲ್ಲ ವೇರಿಯಸ್ ವೇಸ್ ಅಲ್ಲಿ and very closely through your dreams and thoughts. Okay, so yeah, this is your reading group number 2. ಕೆಳಗಡೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೆ ರೆಸೊನೇಟ್ ಆಯ್ತಾ ಇಲ್ವಾ, ಆ್ಯಂಡ್ ಆಲ್ಸೋ ಯುವರ್ ಅಫರ್ಮೇಷನ್ಸ್ ಆ್ಯಂಡ್ ಕನ್ಫರ್ಮೇಷನ್ಸ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ನಂಗೆ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.